ಶಾಂತಿ. 17/5/2026 ಪ್ರಾತಃ ಮುರಳಿ. ಅವ್ಯಕ್ತ ಬಾಪ್ದಾದ ಮಧುಬನ. ರಿವೈಸ್ ಡೇಟ್ 11/2/2010. शिव के जन्मदिन पर क्रोध रूपी अक्क का फूल बाप दादा को अर्पण कर दर्पण बनो। पवित्र प्रवृत्ति के प्रत्यक्ष प्रमाण द्वारा प्रत्यक्षता को समीप लाओ। ಶ್ರೀ ಬಾಬುರ ಜನ್ಮದಿನದಲ್ಲಿ ಕ್ರೋಧ ಅನ್ನೋ ಎಕ್ಕದ ಹೂನ ಬಾಪ್ ದಾದವರಿಗೆ ಅರ್ಪಣೆ ಮಾಡಿ ದರ್ಪಣ ಆಗಿ ಪವಿತ್ರ ಪ್ರವೃತ್ತಿಯ ಪ್ರತ್ಯಕ್ಷ ಪ್ರಮಾಣದಿಂದ ಪ್ರತ್ಯಕ್ಷತೆಯನ್ನು ಸಮೀಪ ತನ್ನಿ. आज सभी बच्चे सन्मुख बैठे हुए और देश विदेश में बैठे हुए चारों ओर के बच्चे बहुत खुशी से बाप का और अपना जन्मदिन मनाने की अनेक अनेक बधाइयां मुबारके दे रहे हैं. ಇವತ್ತು ಎಲ್ಲ ಮಕ್ಕಳ ಸನ್ಮುಖದಲ್ಲಿ ಕುಳಿತಿರೋ ಹಾಗೂ ದೇಶ ವಿದೇಶದಲ್ಲಿ ಕುಳಿತಿರೋ 4 ಕಡೆ ಇರೋ ಮಕ್ಕಳ ಬಹಳ ಖುಷಿಯಿಂದ ಬಾಬೋರ ಮತ್ತು ತನ್ನ ಜನ್ಮದಿನದ ಆಚರಣೆ ಮಾಡಲಿಕ್ಕೆ ಅನೇಕ ಅನೇಕ ಶುಭಾಶಯಗಳನ್ನು ಕೊಡ್ತಾ ಇದ್ದಾರೆ. आप सन्मुख बैठे हो और दूर दूर से साइंस के साधनों द्वारा सभी बच्चे खुशी खुशी से दिल की मुबारके दे रहे. ನೀವಿಲ್ಲಿ ಸನ್ಮುಖದಲ್ಲಿ ಕುಳಿತಿದ್ದೀರಿ ಹಾಗೂ ದೂರ ದೂರದಲ್ಲೂ ವಿಜ್ಞಾನದ ಸಾಧನದಿಂದ ಎಲ್ಲ ಮಕ್ಕಳು ಖುಷಿ ಖುಷಿಯಿಂದ ಹೃದಯದಿಂದ ಶುಭಾಶಯಗಳನ್ನು ಕೊಡ್ತಾ ಇದ್ದಾರೆ. आप सभी जो भी यहाँ आए हैं वह बाप का जन्मदिन मनाने आए हैं, वह अपना भी मनाने आए हैं. ನೀವೆಲ್ಲರೂ ಯಾರೆಲ್ಲ ಇಲ್ಲಿಗೆ ಬಂದಿದ್ದೀರಿ, ನೀವು ಬಾಬುರ ಜನ್ಮದಿನ ಆಚರಿಸ್ಲಿಕ್ಕೆ ಬಂದಿದ್ದೀರೋ ಅಥವಾ ತನ್ನ ಜನ್ಮದಿನವನ್ನ ಆಚರಿಸ್ಕೊಳಕ್ ಬಂದಿದ್ದೀರೋ? क्योंकि ये जयंती विचित्र जयंती है. क्यों विचित्र है? ಈ ಜಯಂತಿ ವಿಚಿತ್ರವಾದಂತಹ ಜಯಂತಿ. ಯಾಕೆ ವಿಚಿತ್ರವಾಗಿದ್ದು? ಬಾಪ್ और बच्चों की साथ साथ ತಂದೆ ಮತ್ತು ಮಕ್ಕಳ ಒಟ್ಟೊಟ್ಟಿಗೆ ಜನ್ಮದಿನ ಇದು. सारे कल्प में ऐसी जयंती होती ही नहीं. ಇಡೀ ಕಲ್ಪದಲ್ಲಿ ಇಂತಹ ಜಯಂತಿ ಯಾರ್ದು ಆಗೋದೇ ಇಲ್ಲ. सारे कल्प में चक्र लगा के आओ, विचित्र जयंती है. तो बाप दादा सभी बच्चों से पूछ रहे हैं कि आप सभी बाप को बधाइयां देने आए हो व बाप से बधाइयां लेने आए हो. ಇಡೀ ಕಲ್ಪದಲ್ಲಿ ಚಕ್ಕರ್ ಹಾಕೊಂಡು ಬನ್ನಿ. ವಿಚಿತ್ರವಾದ ಜಯಂತಿ ಇದು. ಬಾಪ್ ದಾದಾ ಎಲ್ಲ ಮಕ್ಕಳನ್ನ ಕೇಳ್ತಾ ಇದ್ದಾರೆ, ನೀವೆಲ್ಲರೂ ಬಾಪ್ ಅವರಿಗೆ ಶುಭಾಶಯಗಳನ್ನ ಕೊಡ್ಲಿಕ್ಕೆ ಬಂದಿದ್ದೀರೋ ಅಥವಾ ಬಾಬೋರಿಂದ ಶುಭಾಶಯಗಳನ್ನ ತಗೊಳ್ಲಿಕ್ಕೆ ಬಂದಿದ್ದೀರೋ? बाप दादा अकेला कुछ नहीं करता, क्योंकि जन्म लेते यज्ञ रचा तो यज्ञ में ब्राह्मण चाहिए. ಬಾಪ್ ದಾದವರು ಒಬ್ಬರೇ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಯಾವಾಗ ಬಾಬೋರ ಜಯಂತಿ ಜನ್ಮ ತಗೊಂಡ್ರೋ, ಈ ಯಜ್ಞವನ್ನ ರಚನೆ ಮಾಡಿದ್ರು, ಈ ಯಜ್ಞಕ್ಕೆ ಸಂಪಾಲನೆ ಮಾಡ್ಲಿಕ್ಕೆ ಬ್ರಾಹ್ಮಣರು ಬೇಕು. तो आपका भी जन्म बाप के साथ हुआ. ನಿಮ್ಮ ಜನ್ಮನು ಬಾಬೋರ ಜೊತೆಗೆ ಆಯಿತು. ಇದರ ನೆನಪಾರ್ಥ ಭಕ್ತಿ ಮಾರ್ಗದಲ್ಲಿ ಶಿವ ಜಯಂತಿಯನ್ನು ಆಚರಿಸ್ತಾರೆ. ಅಂದ್ರೆ ಜೊತೆಗೆ ಸಾಲಿಗ್ರಾಮಗಳದ್ದು ಪೂಜೆ ಆಗುತ್ತೆ. ಅನೇಕ ಅನೇಕ ಸಾಲಿಗ್ರಾಮಗಳ ಪೂಜೆ ಆಗುತ್ತೆ. तो ये जयंती वंडरफुल जयंती है, इसलिए इस जयंती को हीरे तुल्य जयंती कहा जाता है. ಇದು ಅದ್ಭುತವಾದ ಜಯಂತಿ ಇದು. ಅದಕ್ಕೆ ಈ ಜಯಂತಿ ಅಂದ್ರೆ ಶಿವ ಜಯಂತಿಯನ್ನ ವಜ್ರ ಸಮಾನ ಜಯಂತಿ ಅಂತ ಕರೀಲಾಗುತ್ತೆ. तो बाप दादा सभी साथी बच्चों को पदम पदम गुणा बाहों के हार के बीच
ಪದಂ ಪದಂ ಗುಣ ಮುಬಾರಕ್ ದೇ ರಹೆ ಹೇ. ಆದ್ರೆ ಬಾಪ್ ದಾದವ್ರು ನೋಡಿ ಯಾವ ರೀತಿಯಲ್ಲಿ ಎಷ್ಟು ಪ್ರೀತಿಯಿಂದ ತನ್ನ ಮಕ್ಕಳಿಗೆ ಎಷ್ಟು ಶುಭಾಶಯಗಳನ್ನ ಹೇಳ್ತಾರೆ. ಬಾಪ್ ದಾದ ಎಲ್ಲ ತನ್ನ ಜೊತೆಗಾರ ಮಕ್ಕಳಿಗೆ ಪದಮ ಗುಣದಷ್ಟು ಬಾಹುಗಳ ಹಾರ. ಈಗ ಎರಡು ಕೈಯನ್ನ ಸೇರಿಸಿ ಕೊರಳಿಗೆ ಹಾಕಿದ್ರೆ ಹೇಗಾಗುತ್ತೆ? ಬಾಹುಗಳ ಹಾರ. ಇದರ ಮಧ್ಯದಲ್ಲಿ ಪದಮ ಗುಣದಷ್ಟು ಶುಭಾಶಯಗಳನ್ನ ಕೊಡ್ತಾ ಇದ್ದಾರೆ. ये भी बाप और बच्चों की अति दिल के प्यार की निशानी है. ಇದು ತಂದೆ ಮತ್ತು ಮಕ್ಕಳ ಅತಿ ಹೃದಯದ ಪ್ರೀತಿಯ ಚಿಹ್ನೆ. ನೋಡಿ ಮಕ್ಕಳು ಹೇಗೆ ಅಮ್ಮನ ಕೊರಳಲ್ಲಿ ಎರಡು ಕೈನ ಸೇರಿಸ್ಕೊಂಡ್ಬಿಟ್ಟು ಕುತ್ತಿಗೆಗೆ ಹಾರದ ತರ ಹಾಕೊಂಡ್ಬಿಡ್ತಾರಲ್ಲ, ಆ ತರ ಬಾಬಾ ಹೇಳ್ತಾರೆ ತಂದೆ ಮಕ್ಕಳ ಅತಿ ಹೃದಯದ ಪ್ರೀತಿಯ ಚಿಹ್ನೆ ಇದು. बाप दादा का बच्चों से वायदा है साथ रहेंगे साथ चलेंगे. ಬಾಪ್ ದಾದವ್ರದ್ದು ನಾವು ಮಕ್ಕಳ ಜೊತೆ ಪ್ರಾಮಿಸ್ ಇದೆ, ಜೊತೆಯಲ್ಲೇ ಇರ್ತೀನಿ, ಜೊತೆಯಲ್ಲೇ ಹೋಗೋದು. तो बोलो बच्चों का भी बाप से वायदा है ना. ತಂದೆದು ಮಕ್ಕಳ ಜೊತೆ ವಾಯ್ದೆ ಇದೆ, ಹಾಗೆ ನೀವು ಮಕ್ಕಳದ್ದು ತಂದೆ ಜೊತೆ ವಾಯ್ದೆ ಇದೆ ಅಲ್ವಾ. ये संगम पर साथ है, साथ साथ रहना भी है, ವಿಶ್ವ ಸೇವಾ भी साथ में है. ಸಂಗಮ ಯುಗದಲ್ಲಿ ಜೊತೆಯಾಗಿದ್ದೀರಿ, ಜೊತೆಯಾಗೇ ಇರಬೇಕು, ವಿಶ್ವ ಸೇವೆಯಲ್ಲೂ ಜೊತೆಯಾಗಿರ್ತೀರಿ. रहना भी साथ, उड़ना भी तो साथ में. तो बोलो आपका भी वायदा है ना कि साथ रहेंगे साथ चलेंगे और ब्रह्मा बाप के साथ विश्व पर राज्य करेंगे. वायदा है. ಬಾಬಾ ಹೇಳ್ತಾರೆ ಇರ್ಬೇಕಾಗಿರೋದು ಜೊತೆಗೇನೆ, ಇದಿರಿ ಜೊತೆಗೆ, ಹಾರೋದು ಬಾಬೋರ್ ಜೊತೆಗೆ. ಹೇಳಿ ನಿಮ್ಮೆಲ್ಲರ ವಾಯ್ದೆ ಇದೆ ಅಲ್ವಾ, ಜೊತೆಯಾಗಿರ್ತೀವಿ, ಜೊತೆಯಾಗಿ ನಡಿತೀವಿ, ಬಾಬೋರ ಜೊತೆಯಾಗಿ ಅಂದ್ರೆ ಬ್ರಹ್ಮ ಬಾಬೋರ ಜೊತೆಯಾಗಿ ವಿಶ್ವದಲ್ಲಿ ರಾಜ್ಯ ಮಾಡ್ತೀವಿ. ಈ ವಾಯ್ದೆ ಇದೆ ಅಲ್ವಾ ನಿಮ್ದು. ಬಾಬೋರ್ ಕೇಳ್ತಾರೆ ಇದು ಪಕ್ಕಾ ವಾಯ್ದೆನಾ. ಯಹಿ ವಿಶೇಷತಾ ಇಸ್ ಶಿವ ಜಯಂತಿ ಕಿ ಹೈ. ಇದೇ ವಿಶೇಷತೆ ಈ ಶಿವ ಜಯಂತಿದು. ಬಾಪ್ दादा ने अमृत वेले से देखा कि भिन्न भिन्न स्थान के बच्चे बहुत ही खुशी से मुबारक बधाइयां भेज रहे थे. ಬಾಪ್ ದಾದವ್ರ ಅಮೃತ್ ವೇಳೆಯಿಂದನೂ ನೋಡಿದ್ರು, ಭಿನ್ನ ಭಿನ್ನ ಸ್ಥಾನದಿಂದ ಮಕ್ಕಳು ಬಹಳ ಖುಷಿಯಿಂದ ಬಾಬೋರಿಗೆ ಶುಭಾಶಯಗಳನ್ನ ಕಳಿಸಿದ್ರು. तो आप तो अभी सन्मुख बधाइयां दे भी रहे हो और ले भी रहे हो. ನೀವಂತೂ ಯಾರು ಸನ್ಮುಖದಲ್ಲಿ ಕುತ್ಕೊಂಡಿದ್ದೀರಿ ಮಕ್ಕಳು, ಬಾಬೋರ ಶುಭಾಶಯಗಳನ್ನ ತಗೊಳ್ತಾನೂ ಇದ್ದೀರಿ, ಬಾಪ್ ದಾದವರಿಗೆ ಶುಭಾಶಯಗಳನ್ನ ಕೋರ್ತಾನೂ ಇದ್ದೀರಿ. ಕೊಡೋದು ತಗೊಳ್ಳೋದು ಜೊತೆಯಾಗಿದೆ. ಎಷ್ಟು ಭಾಗ್ಯವಾನ್ ಭಗವಂತನ ಮಕ್ಕಳು. ಜೋ ಸನ್ಮುಖ ಬರ್ತ್ಡೇ ಮನಾ ರಹೆ. ಎಷ್ಟು ಭಾಗ್ಯವಾನ್ ನೀವು ಭಗವಂತನ ಮಕ್ಕಳು, ಭಗವಂತನ ಸನ್ಮುಖದಲ್ಲಿ ಬರ್ತ್ಡೇನ ಆಚರಿಸ್ತಾ ಇದ್ದೀರಿ. ಬಾಬೋರ್ದು ಮಕ್ಕಳದು. सभी के चेहरे खुशनुमा खुशी में उड़ते हुए दिखाई दे रहे हैं. ಎಲ್ಲರ ಚೆಹರೆ ಖುಷಿಯಾಗಿ ಖುಷಿಯಲ್ಲಿ ಹಾರ್ತಾ ಇರೋದು ಅಂದ್ರೆ ಖುಷಿಯ ಹೊಳಪು, ಖುಷಿಯ ಅಗುರತೆ ಅದು ಕಾಣಿಸ್ತಾ ಇದೆ ಚೆಹರೆಯಲ್ಲಿ. एक तरफ बाप दादा बच्चों के भाग्य को देख रहे हैं और दूसरे तरफ भक्तों को भी देख रहे हैं. ಒಂದ್ ಕಡೆ ಬಾಪ್ ದಾದವರು ಮಕ್ಕಳ ಭಾಗ್ಯವನ್ನು ನೋಡ್ತಾ ಇದ್ದಾರೆ, ಹಾಗೂ ಮತ್ತೊಂದು ಕಡೆ ಭಕ್ತರನ್ನು ನೋಡ್ತಾ ಇದ್ದಾರೆ. ಶಿವ ಜಯಂತಿ ಅಂದ್ರೆ ಭಕ್ತರದ್ದು ಭಕ್ತಿ ಏನ್ ಕಡಿಮೆ ಇರಲ್ಲಲ್ಲ. ವ ಅಭಿ ತಕ್ ಪುಕಾರ್ ರಹೆ ಹೇ ಆವೋ ಅವ್ರ ಆ ಸಾತ್ ಮೇ ಮನಾ ರಹೆ ಹೋ. ಒಂದ್ ಕಡೆ ಭಕ್ತರನ್ನು ನೋಡ್ತಾ ಇದ್ದಾರೆ, ಪಾಪ ಅವ್ರಿನ್ನೂ ಕರಿತಾ ಇದ್ದಾರೆ, ಬಾ ಶಿವ ತಂದೆ ಬಾರಪ್ಪ ಅಂತ ಕರಿತಾ ಇದ್ದಾರೆ. ಆದ್ರೆ ಇಲ್ಲಿ ನೋಡಿ ನೀವು ಮಕ್ಕಳು ಜೊತೆಯಲ್ಲಿ ಬರ್ತ್ಡೇನ ಆಚರಿಸ್ತಾ ಇದ್ದೀರಿ. ಬಾಪ್ ದಾದವ್ರು ನೋಡ್ತಾರೆ भक्तों की अनुभूति भी कोई कम नहीं है. जो प्रैक्टिकल में आप कर रहे हो उसका यादगार रूप में इतनी अच्छी विधि से यादगार बनाया है. ಭಕ್ತರ ಅನುಭೂತಿನೂ ಏನು ಕಡಿಮೆ ಇಲ್ಲ. ಈ ಪ್ರಾಕ್ಟಿಕಲ್ ಆಗಿ ನೀವಿಲ್ಲೇನ್ ಸಂಗಮ್ ಯುಗದಲ್ಲಿ ಮಾಡ್ತಾ ಇದ್ದೀರೋ ಅದರ ನೆನಪಾರ್ಥ ರೂಪದಲ್ಲಿ ಎಷ್ಟು ಚೆನ್ನಾಗಿ ವಿಧಿಯಿಂದ ನೆನಪಾರ್ಥವನ್ನ ಎಷ್ಟು ಪರ್ಫೆಕ್ಟ್ ಆಗಿ ಆಚರಿಸ್ತಾ ಇದ್ದಾರೆ. आपने व्रत लिया तो उन्होंने भी व्रत का यादगार बनाया.
ನೀವಿಲ್ಲಿ ವ್ರತ ತಗೊಂಡಿದ್ದೀರಿ ಸಂಗಮ ಯುಗದಲ್ಲಿ, ಅವರು ಆ ವ್ರತವದ ನೆನಪಾರ್ಥವನ್ನ ಆಚರಿಸ್ತಾರೆ. वह एक दिन या थोड़े समय के लिए व्रत रखते हैं, लेकिन आपने कौन सा व्रत रखा है? ಅವರು ಒಂದು ದಿನ ಸ್ವಲ್ಪ ಸಮಯಕ್ಕೆ ವ್ರತ ಮಾಡ್ತಾರೆ. ಉಪವಾಸ ವ್ರತನೋ ನಿರ್ಜಲ ವ್ರತನೋ ಯಾವುದೋ ಒಂದು ವ್ರತ ಮಾಡ್ತಾರೆ ಶಿವರಾತ್ರಿ ದಿನ. ನಾವೇ ಹೇಳ್ತಾರೆ, ಆದ್ರೆ ನೀವು ಯಾವ ವ್ರತ ಇಟ್ಕೊಂಡಿದ್ದೀರಿ? सभी ने बाप के आगे व्रत रखने का वचन लिया है ना? ನೀವು ಎಲ್ಲರೂ ಬಾಬುವರ ಮುಂದೆ ವ್ರತವನ್ನ ತಗೊಳ್ಳೋ ವಚನ ತಗೊಂಡಿದ್ದೀರಿ ಅಲ್ಲ, ಪ್ರಾಮಿಸ್ ಮಾಡಿದ್ದೀರಿ ಅಲ್ಲ. ನೀವು ಬಾಬುವ್ರ ಜೊತೆ ಖುಷಿ ಖುಷಿಯಿಂದ ವ್ರತ ತಗೊಂಡಿದ್ದೀರಿ. कि बाबा हम इस पूरे जन्म के लिए, ब्राह्मण जन्म के लिए व्रत धारण करेंगे. व्रत धारण किया है ना, कौन सा? पवित्रता का. ಬಾಬಾ ನಾವು ಪೂರಾ ಜನ್ಮ, ಇಡೀ ಅಂತಿಮ ಶ್ವಾಸದವರೆಗೂ ಇಡೀ ಜೀವನ ಈ ಬ್ರಾಹ್ಮಣ ಜನ್ಮದಲ್ಲಿ ವ್ರತವನ್ನ ಧಾರಣೆ ಮಾಡ್ಕೊಂಡಿದ್ದೀರಿ. ವ್ರತ ಧಾರಣೆ ಮಾಡ್ಕೊಂಡಿದ್ದೀರಿ ಅಲ್ವಾ? ಪಕ್ಕಾ ವ್ರತ ಯಾವುದು? ಪವಿತ್ರತೆಯ ವ್ರತ. ನೀವು ಒಂದು ಜನ್ಮದ ವ್ರತ ತಗೋತೀರಿ, ಆದ್ರೆ ಈ ಒಂದು ಜನ್ಮದ ಪವಿತ್ರತೆಯ ವ್ರತ 21 ಜನ್ಮ ಜೊತೆಯಾಗಿರುತ್ತೆ. ಅವರು ಸ್ವಲ್ಪ ಸಮಯಕ್ಕೆ ಭಕ್ತಿ ಮಾರ್ಗದಲ್ಲಿ ಒಂದ್ ದಿನಕ್ಕೆ, ಶಿವರಾತ್ರಿ ದಿನಕ್ಕೆ ಆಹಾರ ಪಾನೀಯದ ವ್ರತ ತಗೊಳ್ತಾರೆ ಹಾಗೂ ಜಾಗರಣೆಯ ಕಾರ್ಯ ಮಾಡ್ತಾರೆ. ಲೇಕಿನ್ ಅಭಿ ಆಪ್ಕೆ ಏಕ್ ಜನ್ಮ ಕೆ ಜಾಗರಣ ಸೆ ಸಭಿ ಅಂಧಕಾರ ಸೆ ರೋಶ್ನಿ ಮೇ ಆ ಗಯೇ ಹೈ. ನಾವೇ ಹೇಳ್ತಾರೆ, ನೀವು ನಿಮ್ಮ ಜಾಗರಣೆ ಒಂದು ಜನ್ಮದ ಜಾಗರಣೆ. ಇಡೀ ಸಂಗಮಯುಗಿ ಬ್ರಾಹ್ಮಣ ಜೀವನದಲ್ಲಿ ಜಾಗರಣೆ, ಜಾಗೃತ ಸ್ಥಿತಿಯಲ್ಲಿರೋದು, ಆತ್ಮ ಸ್ಥಿತಿಯಲ್ಲಿರೋದು. ನಾವೇ ಹೇಳ್ತಾರೆ, ಈಗ ಅಂಧಕಾರದಿಂದ ಬೆಳಕಿನ ಕಡೆ ಬಂದಿದ್ದೀರಿ. ಅವ್ರ ಜಾಗರಣ ಬಿ ಆಪ್ಕ 21 ಜನ್ಮ ಚಲೇಗ. ಈ ಜಾಗರಣೆನೂ 21 ಜನ್ಮ ಬರುತ್ತೆ, ವ್ರತನೂ 21 ಜನ್ಮ, ಪವಿತ್ರತೆನೂ 21 ಜನ್ಮ ಇರುತ್ತೆ. ಬೇರೆ ಎಲ್ಲ ಪ್ರಕಾರದ ಅಂಧಕಾರ ಅಜ್ಞಾನದಿಂದ ಬೆಳಕಿನ ಕಡೆ 21 ಜನ್ಮ ಇರ್ತೀವಿ. अभी आपने ऐसा जागरण किया जो सारी विश्व आपके जागरण से ಜಾಗಂತಿ ಜ್ಯೋತಿ रहेगी. ನೀವು ಮಾಡೋ ಈ ಒಂದು ಜನ್ಮದ ಜಾಗರಣೆ ಇಡೀ ವಿಶ್ವ ನಿಮ್ಮ ಜಾಗರಣೆ ಕಾರಣ ಜಾಗೃತ ಜ್ಯೋತಿಗಳಾಗಿರ್ತಾರೆ. कोई भी दुख अशांति का अंधकार नहीं रहेगा. ಯಾವುದೇ ಪ್ರಕಾರದ ದುಃಖ ಅಶಾಂತಿಯ ಅಂಧಕಾರ 21 ಜನ್ಮ 2500 ವರ್ಷ ಇದಿರದೇ ಇಲ್ಲ. तो बोलो, आपने सारे विश्व को अंधकार से रोशनी में लाया. ನಾವೇ ಹೇಳ್ತಾರೆ, ಹೇಳಿ, ನೀವು ಇಡೀ ವಿಶ್ವವನ್ನ ಅಂಧಕಾರದಿಂದ ಪ್ರಕಾಶದೆಡೆಗೆ ತಂದಿದ್ದೀರಿ. ಇದು ಬೇಹದ್ದಿನ ವ್ರತ. ಇದು ಅಚ್ಚಾ ಲಗ್ತಾ ಹೇ, ಮೆಹನತ್ತು ನಹಿ ಲಗ್ತಿ ಹೇ. ಇಷ್ಟ ಆಗುತ್ತಲ್ವಾ ನಿಮ್ಗೆ ಈ ವ್ರತ? ಕಷ್ಟ ಅಂತ ಅನ್ಸೋದಿಲ್ಲ ತಾನೆ? ಸಹಜನಾ ಅಥವಾ ಕಷ್ಟನಾ? ಸಹಜ ಅನ್ಸುತ್ತಾ? ಯಾರಿಗೆ ಸಹಜ ಅನ್ಸುತ್ತೆ ಅವ್ರ ಕೈ ಎತ್ತಿ. ಕೆಲವೊಮ್ಮೆ ಕಷ್ಟ ಅಂತ ಅನ್ಸೋದಿಲ್ವಾ? ಕೆಲವೊಂದ್ಸಲ ಅನ್ಸುತ್ತಾ? ನಹಿ, ಕ್ಯೂಂಕಿ ಆಪ್ ಜಾನ್ತೆ ಹೋ ಪವಿತ್ರತಾ ಹಮಾರಾ ಜನ್ಮಸಿದ್ಧ ಅಧಿಕಾರ ಹೇ. ನಿಮಗೆ ಯಾವಾಗೂ ಕಷ್ಟ ಅಂತ ಅನ್ಸೋದಿಲ್ಲ. ಯಾಕೆಂದ್ರೆ ನಿಮಗೆ ಗೊತ್ತಿದೆ ಪವಿತ್ರತೆ ನಮ್ಮ ಜನ್ಮಸಿದ್ಧ ಅಧಿಕಾರ. ಆದ್ದರಿಂದ ಪವಿತ್ರತೆ ಕೇವಲ ಬ್ರಹ್ಮಚರ್ಯ ಅಲ್ಲ. ಪವಿತ್ರತೆ ಅಂದ್ರೆ ಬರೀ ಬ್ರಹ್ಮಚರ್ಯ ಅಲ್ಲ, ಆದ್ರೆ ಮನ, ವಾಣಿ, ಕರ್ಮ, ಸಂಬಂಧ, ಸಂಪರ್ಕದಲ್ಲಿ ಸಂಪೂರ್ಣ ಪವಿತ್ರತೆ. ಪವಿತ್ರತಾ ಕೆ ಸಂಸ್ಕಾರ ಸಹಜ ಧಾರಣ ಕರ್ನೆ ವಾಲೆ ಹೋ. ಈ ಪವಿತ್ರತೆಯ ಸಂಸ್ಕಾರವನ್ನು ಸಹಜವಾಗಿ ಧಾರಣೆ ಮಾಡ್ಕೊಳ್ಳೋರು. तो पवित्रता का तो संकल्प किया है, लेकिन अभी समय अनुसार बाप दादा समय की वार्निंग दे रहे हैं. ಪವಿತ್ರತೆಯ ಸಂಕಲ್ಪ ತಗೊಂಡಿದ್ದೀರಿ ಹೌದು, ಆದ್ರೆ ಈಗ ಸಮಯ ಅನುಸಾರ ಬಾಪ್ ದಾದವರು ಸಮಯದ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ, ಸಮಯದ ವಾರ್ನಿಂಗು ಕೊಡ್ತಾ ಇದ್ದಾರೆ. ಜೈಸೆ ಪವಿತ್ರತಾ ಕಾ ವ್ರತ್ ಹಿಮ್ಮತ್ ರಖ್ अपना स्वधर्म समझ धारण किया है, वैसे जो दूसरा भूत है, दूसरा भूत कौन सा है? क्रोध. तो आज बाप दादा पूछते हैं कि एक महाभूत को व्रत लेकर वृत्ति बदली, लेकिन दूसरा जो भूत है क्रोध का, क्या क्रोध के भूत पर विजय प्राप्त करना
ये भी संकल्प किया या दूसरा विकार है इसलिए चूट है. ಬಾಬಾ ಅವ್ರು ಕೇಳ್ತಾರೆ, ಹೇಗೆ ಪವಿತ್ರತೆಯ ವ್ರತ ಸಾಹಸದಿಂದ ಇಟ್ಕೊಂಡಿದ್ದೀರಿ, ನನ್ನ ಸ್ವಧರ್ಮ ಅಂತ ತಿಳ್ಕೊಂಡು ಧಾರಣೆ ಮಾಡ್ಕೊಂಡಿದ್ದೀರೋ, ಹಾಗೆ ಮತ್ತೊಂದು ಭೂತ ಇದೆ, ಕ್ರೋಧ. ಇವತ್ತು ಬಾಪ್ದಾದವ್ರು ಕೇಳ್ತಾರೆ, ಒಂದು ಮಹಾಭೂತದಷ್ಟೇ ವ್ರತ ತಗೊಂಡು ವೃತ್ತಿ ಪರಿವರ್ತನೆ ಮಾಡ್ಕೊಂಡಿದ್ದೀರೋ, ಆದ್ರೆ ಇನ್ನೊಂದು ಭೂತ ಏನಿದೆ ಕ್ರೋಧ, ನಾವು ಹೇಳ್ತಾರೆ ಕ್ರೋಧದ ಭೂತದ ಮೇಲೆ ವಿಜಯ ಪ್ರಾಪ್ತಿ ಮಾಡ್ಕೊಳ್ಳೋ ಸಂಕಲ್ಪ ತಗೊಂಡಿದ್ದೀರೋ, ಅಥವಾ ಅದು ಎರಡನೇ ವಿಕಾರ ಪರವಾಗಿಲ್ಲ ಅಂತ ಅದಕ್ಕೆ ಚುಟ್ಟಿ ತಗೊಂಡಿದ್ದೀರೋ. क्योंकि क्रोध सबके कनेक्शन में आता है, तो आज के दिन जब भी जन्मदिन मनाते तो एक दो को गिफ्ट भी देते हैं. ಕ್ರೋಧ ಎಲ್ಲರ ಕನೆಕ್ಷನ್ ಅಲ್ಲೂ ಬರುತ್ತೆ. ಅದಕ್ಕೇನು ವಯಸ್ಸು, ಜಾತಿ, ಸಮಯ, ಅವರು ಇವರು ಯಾರು ಇಲ್ಲ. ವಿಕಾರಗಳಿಗೆ ಯಾವ ಅಡ್ಡಿ ಆತಂಕಗಳು ಇಲ್ಲ, ಯಾರ ಮುಂದೆ ಬೇಕಾದ್ರೂ ಬರುತ್ತದು. ಇವತ್ತಿನ ದಿನ ಯಾವಾಗ ಜನ್ಮದಿನ ಆಚರಿಸ್ತಾ ಇದ್ದೀರಿ, ಒಬ್ರು ಮತ್ತೊಬ್ಬರಿಗೆ ಗಿಫ್ಟ್ ಕೊಡ್ತೀರಲ್ಲ, ಇವತ್ತು ಬಾಪ್ ದಾದಾ ಇದೇ ಬಯಸ್ತಾರೆ. जैसे हिम्मत और बाप की मदद से पहले नंबर पर मेजॉरिटी जीत प्राप्त कर चल रहे हैं, क्या ऐसे ही क्रोध पर भी जीत हो सकती है? ಜನ್ಮದಿನ ಅಂದ್ರೆ ಒಬ್ರು ಮತ್ತೊಬ್ಬರಿಗೆ ಉಡುಗೊರೆ ಕೊಡ್ತಾರಲ್ವಾ, ಹಾಗೆ ಇವತ್ತು ಬಾಪ್ ದಾದವ್ರು ಬಯಸ್ತಾರೆ, ಹೇಗೆ ಸಾಹಸ ಹಾಗೂ ಬಾಬೋರ ಸಹಯೋಗದಿಂದ ಮೊದಲ ನಂಬರ್ನ ವಿಕಾರದ ಮೇಲೆ ಹೆಚ್ಚಿನ ಅಂಶ ವಿಜಯವನ್ನ ಪ್ರಾಪ್ತಿ ಮಾಡ್ಕೊಂಡು ನಡೀತಾ ಇದ್ದೀರಿ ಮಕ್ಕಳು, ಹಾಗೆ ಕ್ರೋಧದ ಮೇಲೂ ವಿಜಯ ಪಡ್ಕೊಳ್ಳಕ್ಕೆ ಸಾಧ್ಯತೆ ಇದೆಯಾ? क्योंकि कोई भी भूत परेशान तो करते हैं और क्रोध का भूत दूसरे के कनेक्शन में आता है, संपर्क में आता है. ಬಾಬಾ ಹೇಳ್ತಾರೆ, ಯಾವುದೇ ಭೂತ ಅಂತೂ ಅಶಾಂತಿಯನ್ನೇ ಉಂಟು ಮಾಡುತ್ತೆ. ಕ್ರೋಧದ ಭೂತ ಬೇರೆಯವರ ಕನೆಕ್ಷನ್ ಅಲ್ಲಿ ಬರುತ್ತೆ. ಯಾಕೆಂದ್ರೆ ಕಾಮ, ಕ್ರೋಧ, ಲೋಭ ಯಾವುದೇ ಇನ್ನೊಂದ್ರ ಕನೆಕ್ಷನ್ ಇಂದ ಬರುತ್ತೆ ಅಥವಾ ಸಂಪರ್ಕದಿಂದ ಬರುತ್ತೆ. अपने मन में भी जब क्रोध आता है तो खुद भी क्रोध से लाचार होते हैं. तो बाप का बर्थडे मनाने आए हो तो आज बाप दादा चाहे भारत या फॉरेन वाले सभी बच्चों से क्रोध की गिफ्ट लेने चाहते हैं. ನಾವೇ ಹೇಳ್ತಾರೆ, ನಿಮ್ಮ ಮನಸ್ಸಲ್ಲಿ ಯಾವಾಗ ಕ್ರೋಧ ಬರುತ್ತೆ, ಖುದ್ ಕ್ರೋಧನು ಅನಿವಾರ್ಯ ಅಂತ ತಿಳ್ಕೊತೀರಿ, ಬಾಬೋರ ಬರ್ತ್ಡೇ ಆಚರಣೆಗೆ ಮಾಡಕ್ ಬಂದಿದ್ದೀರಿ. ಇವತ್ತು ಬಾಪ್ ದಾದಾ, ನೀವು ಭಾರತದವರಿರ್ಬೋದು ಅಥವಾ ವಿದೇಶದವರಿರ್ಬೋದು, ಎಲ್ಲಿದೆ ಮಕ್ಕಳಿರ್ಬೋದು, ನೀವು ಇವತ್ತು ಬಾಪ್ ದಾದವರು ಕ್ರೋಧದ ಗಿಫ್ಟ್ ಅನ್ನ ನಿಮ್ಮಿಂದ ತಗೊಳಕ್ಕೆ ಬಯಸ್ತಾರೆ. हो सकता है जो समझते हैं आज के दिन बाप को गिफ्ट में दे सकते हैं, मन में भी नहीं, स्वप्न में भी नहीं. ऐसे अपने को संकल्प रख, हिम्मत से आगे बढ़ने की शक्ति है. ಬಾಬೋರ್ ಕೇಳ್ತಾರೆ, ಸಾಧ್ಯತೆ ಇದೆಯಾ ಬಾಬೋರಿಗೆ ಈ ಗಿಫ್ಟ್ ಅನ್ನ ಕೊಡ್ತೀರಾ? ನೋಡಿ, ಗಿಫ್ಟ್ನು ಅವ್ರಿಗೆ ಏನ್ ಇಷ್ಟ ಅಂತ ಯೋಚನೆ ಮಾಡ್ಕೊಡ್ತಾರೆ. ಇಲ್ಲಿ ಬಾಬೋರ್ದು ಅದ್ಭುತ ಏನಂದ್ರೆ, ಗಿಫ್ಟ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಯಾರು ತಿಳ್ಕೊತೀರಿ, ಇವತ್ತಿನ ದಿನ ಬಾಬೋರಿಗೆ ನಾನು ಗಿಫ್ಟ್ ಕೊಡಕ್ಕಾಗುತ್ತೆ, ಬರೀ ಮನಸ್ಸಿಂದ ಅಲ್ಲ, ಸ್ವಪ್ನದಲ್ಲೂ ಅಲ್ಲ, ಸಂಕಲ್ಪದಲ್ಲೂ. अपने को संकल्प रख, हिम्मत से आगे बढ़ने की शक्ति है. ಬರೀ ನಾನು ಸಂಕಲ್ಪ, ಸ್ವಪ್ನದಲ್ಲಿ ಸಂಕಲ್ಪ ತಗೊಂಡಿದ್ದೀನಿ, ಸಾಹಸ ಇಟ್ಟು ಮುಂದುವರಿತೀನಿ, ಆ ಶಕ್ತಿ ಇದೆಯಾ ನಿಮ್ಮ ಹತ್ರ? ಹೇ तो बाप के सन्मुख हिम्मत से संकल्प कर सकते हो. ಬಾಬೋರ್ ಮುಂದೆ ಸಾಹಸದಿಂದ ನೀವು ಸಂಕಲ್ಪ ಮಾಡ್ಬೋದಾ? ಮಾಡ್ತೀರಾ? ಬಾಬೋರಿಗೆ ಗಿಫ್ಟ್ ಕೊಡ್ತೀರಾ? ಮತ್ತೆ ಬಾಬೋರಿಂದ ಗಿಫ್ಟ್ ತಗೊಳ್ತೀರಾ? ಗಿಫ್ಟ್ ಮೇ ದೋ ಅವ್ರ ಗಿಫ್ಟ್ ಲೋ. ನೀವು ಗಿಫ್ಟ್ ಕೊಟ್ರೆ ಬಾಬೋರು ಗಿಫ್ಟ್ ಕೊಡ್ತಾರೆ. ಯಾಕೆಂದ್ರೆ ಇಬ್ರದ್ದು ಬರ್ತ್ಡೇ ಒಂದೇ ದಿನ, ಇಡೀ ಕಲ್ಪದಲ್ಲೇ ಅದ್ಭುತವಾದ ವಿಚಿತ್ರವಾದ ಬರ್ತ್ಡೇ ಇದು. ಬಾಬೋರಿಗೆ ನೀವು ಗಿಫ್ಟ್ ಕೊಟ್ರೆ ಬಾಬೋರು ನಿಮ್ಗೆ ಗಿಫ್ಟ್ ಕೊಡ್ತಾರೆ. अगर क्रोध पर जीत हो गई तो औरों पर भी जीत प्राप्त करने की हिम्मत आएगी. तो कौन समझता है हम ये गिफ्ट देकर और बाप से गिफ्ट लेंगे. ಈ ಕ್ರೋಧದ ಮೇಲೆ ನಾನು ವಿಜಯ ಪಡ್ಕೊಳ್ತೀನಿ ಅನ್ನೋ ಗಿಫ್ಟ್ ಅನ್ನ ನೀವು ಕೊಟ್ರೆ
ಬೇರೆ ವಿಕಾರಗಳ ಮೇಲೆ ವಿಜಯ ಪಡ್ಕೊಳ್ಳೋ ಸಾಹಸನೂ ನಿಮ್ಗೆ ಬರುತ್ತೆ. ಯಾರಿಗ ಅನ್ಸುತ್ತೆ ನಾನು ಈ ಗಿಫ್ಟ್ ಕೊಡ್ಬೋದು, ಬಾಬೋರಿಂದ ನಾನು ಗಿಫ್ಟ್ ತಗೊಳ್ತೀನಿ, ಅವ್ರ ಕೈ ಎತ್ತಿ. ಒಳ್ಳೇದು. ಎಲ್ಲರ ಕೈಯಲ್ಲೂ ಶಿವ ಜಯಂತಿ ಅಲ್ವಾ, ಎಲ್ಲರ ಕೈಯಲ್ಲಿ ಧ್ವಜ ಇದೆ. ಧ್ವಜನ ಎಲ್ಲರೂ ಅಲುಗಾಡಿಸ್ತಾ ಇದ್ದಾರೆ. ಕುಮಾರಿಯಾಬಿ ದೇಖ್ನ, ಕುಮಾರಿಯರು ಕೂಡ ಇದ್ದೀರಿ ನೋಡಿ. ಬಾಪ್ ದಾದಾ ಕೋ ಬಚ್ಚೋं की हिम्मत देख बहुत अच्छा लग रहा है. ಬಾಪ್ ದಾದವರಿಗೆ ಮಕ್ಕಳ ಸಾಹಸ ನೋಡಿ ಬಹಳ ಚೆನ್ನಾಗಿ ಅನಿಸ್ತಾ ಇದೆ. आप सीन देख रहे हो ना, फोटो निकालो, फिर हाथ उठाओ. ಹಾ, ಸಭಿ ಕಾ ಫೋಟೋ ನಿಕಾಲೆ. ಬಾಬೆ ಹೇಳ್ತಾರೆ ಒಳ್ಳೇದು, ಈ ಸೀನ್ ಎಷ್ಟು ಚೆನ್ನಾಗಿ ನೋಡ್ತಾ ಇದ್ದೀರಿ ಅಲ್ವಾ. ಬಾಬೆ ಹೇಳ್ತಾರೆ ಫೋಟೋ ತೆಗಿರಿ, ಕೈ ಎತ್ತಿ. ಮತ್ತೆ ಎಲ್ಲರೂ ಯಾರು ಗಿಫ್ಟ್ ಕೊಡ್ತೀವಿ ಅನ್ನೋರು ಕೈ ಎತ್ತಿ. ಹಾ, ಎಲ್ಲರದು ಫೋಟೋ ತೆಗಿರಿ ಅಂತಾರೆ ಬಾಬವರು. बाप दादा इस हिम्मत पर आपको रोज अमृत वेले जब मिलन मनाते हो उस समय विशेष सहज अनुभवी आत्मा बनने की बधाई देंगे. ಬಾಪ್ ದಾದವರು ಈ ಸಾಹಸದ ಮೇಲೆ, ನಾನು ಕ್ರೋಧವನ್ನ ಬಾಬವರಿಗೆ ಗಿಫ್ಟ್ ಕೊಡ್ತೀನಿ ಬರ್ತಡೇಗೆ ಅಂತ, ಈ ಸಾಹಸದ ಆಧಾರದ ಮೇಲೆ ಪ್ರತಿದಿನ ಅಮೃತ್ ವೇಳೆ ನೀವು ಯಾವಾಗ ಬಾಬವ್ರ ಜೊತೆ ಮಿಲನ ಮಾಡ್ತಿರೋ ಆ ಸಮಯದಲ್ಲಿ ವಿಶೇಷ ಸಹಜ ಅನುಭವಿ ಆತ್ಮ ಆಗೋ ಶುಭಾಶಯಗಳನ್ನ ಕೊಡ್ತೀನಿ. ಏಕೆಂದ್ರೆ इतने सब अपने अपने स्थान पर रहते भी जब लोग देखेंगे कि इतने रहते हैं, इकट्ठे रहते हैं, प्रवृत्ति संभालते हैं, घर बार छोड़ के नहीं गए हैं, लेकिन पवित्र प्रवृत्ति बनाए तो क्या हो जाएगा. ಬಾಬಾ ಹೇಳ್ತಾರೆ ಇಷ್ಟೊಂದು ಜನ ಎಲ್ಲ ನಿಮ್ ಸ್ಥಾನದಲ್ಲಿದ್ದೀರಿ ನೋಡಿ, ದೇಶ ವಿದೇಶ ಹಳ್ಳಿ ಎಲ್ಲ ಕಡೆನೂ ಬಾಬವ್ರ ಮಕ್ಕಳು ಅವ್ರವ್ರ ಸ್ಥಾನದಲ್ಲಿ ಇದ್ದೀರಿ. ಯಾವಾಗ ಜನ ನಿಮ್ಮನ್ನ ನೋಡ್ತಾರೆ, ಇವ್ರು ಇಷ್ಟೊಂದು ಜನ ಇದ್ದಾರೆ, ಒಂದು ಪರಿವಾರ ಆಗ್ಲಿ, ಮಧುಬನ ಆಗ್ಲಿ, ಸೆಂಟ್ರ್ ಆಗ್ಲಿ, ದೊಡ್ಡ ದೊಡ್ಡ ಸ್ಥಾನ ಆಗ್ಲಿ, ಇಷ್ಟೊಂದು ಜನ ಒಟ್ಟಿಗೆ ಇರ್ತಾರೆ, ಪ್ರವೃತ್ತಿನೂ ಸಂಭಾಲನೆ ಮಾಡ್ತಾರೆ, ಇವ್ರೇನ್ ಮನೆ ಪರಿವಾರ ಏನ್ ಬಿಟ್ಟಿಲ್ಲ, ಆದ್ರೆ ಪವಿತ್ರ ಪ್ರವೃತ್ತಿ ಮಾಡಿದ್ದಾರೆ ಇವರು ಅಂತ ಗೊತ್ತಾದ್ರೆ ಏನಾಗುತ್ತೆ. जो आप सबके अंदर शुभ भावना है, आत्माओं की क्यों लग जाए वह क्यों आपको दिखाई दे. ಯಾವಾಗ ನಿಮ್ಮ ಸ್ಥಿತಿ ಈ ತರ ಇರುತ್ತೆ, ಬಾಬಾ ಹೇಳ್ತಾರೆ ನಿಮ್ ಒಳಗಡೆ ಏನು ಶುಭ ಭಾವನೆ ಇದೆಯಲ್ಲ, ಎಲ್ಲ ಆತ್ಮಗಳಿಗೂ ಬೇಗ ಬೇಗ ಮುಕ್ತಿ, ಜೀವನ್ ಮುಕ್ತಿ ಸಿಗ್ಲಿ ಅಂತ ಆ ಆತ್ಮಗಳ ಕ್ಯೂ ಬರ್ಲಿ ಅಂತ ಅನ್ಸುತ್ತಲ್ಲ, ಆ ಕ್ಯೂ ನಿಮ್ಗೆ ಕಾಣಿಸುತ್ತೆ. ಏಕೆಂದ್ರೆ क्रोध प्रत्यक्ष दिखाई देता है, जब प्रैक्टिकल देखेंगे ये तो सिर्फ पवित्रता कहते नहीं, लेकिन पवित्र रह करके दिखाते हैं. ಏಕೆಂದ್ರೆ ಕ್ರೋಧ ಮುಚ್ಚಿಟ್ಟು ಬಚ್ಚಿಟ್ಟಂತೂ ಮಾಡಕ್ ಬರಲ್ಲ. ಕ್ರೋಧ ಸಂಪರ್ಕದಲ್ಲಿ ಬರುತ್ತೆ, ಸಂಬಂಧದಲ್ಲಿ ಬರುತ್ತೆ, ಪ್ರತ್ಯಕ್ಷವಾಗಿ ಕಾಣುತ್ತೆ. ಯಾವಾಗ ಪ್ರಾಕ್ಟಿಕಲ್ ನೋಡ್ತಾರೆ, ಇವರು ಬರೀ ಪವಿತ್ರತೆ ಮಾತಾಡೋದಷ್ಟೇ ಅಲ್ಲ ಇವರು, ಆದ್ರೆ ಪವಿತ್ರವಾಗಿದ್ದು ತೋರಿಸ್ತಾರೆ ಅನ್ನೋದು ಗೊತ್ತಾಗುತ್ತೆ. ಪ್ರತ್ಯಕ್ಷತೆಯನ್ನ ಬಯಸ್ತಾರೆ ಎಲ್ರು. ಪ್ರತ್ಯಕ್ಷತೆಗೆ ಪ್ರಮಾಣ ಬೇಕಾಗಿಲ್ಲ, ಪ್ರತ್ಯಕ್ಷತೆನೇ ಪ್ರಮಾಣ. ಇದರಿಂದ ಸಭಿ ಹರ್ಷಿತ್ ಹೋಕೆ ಸ್ವತಃ ಹಿ ಆಯಂಗೆ. ಯಾವಾಗ ಪ್ರಮಾಣ ನೋಡ್ತಾರೋ ಅವಾಗ ಎಲ್ಲರೂ ಹರ್ಷಿತರಾಗಿ ಅವರೇ ಬರ್ತಾರೆ. ಲೇಕಿನ್ ಸುನಾಯಂಗೆ ಆಗೆ ಸುನಾಯ್. क्रोध आने का कारण मेजॉरिटी देखा गया, कहाँ न कहाँ ईर्ष्या और साथ में कुछ भी देख करके चलते हुए वेस्ट थॉट्स का बीज भी क्रोध को लाता है. बाबा ಹೇಳ್ತಾರೆ ಹೇಳಲ್ಲ, ಹಾಗೆ ಸುನಾಯಿ ಮುಂದೆ ಹೇಳಲ್ಲ. ಕ್ರೋಧ ಬರಕ್ಕೆ ಕಾರಣ ಏನು? ಮೆಜಾರಿಟಿ ಹೆಚ್ಚಿನ ಅಂಶ ನೋಡಿದ್ರೆ ಕೆಲವೊಮ್ಮೆ ಕೆಲವು ಜಾಗದಲ್ಲಿ ಒಂದು ಈರ್ಷೆ ಕಾರಣ ಕ್ರೋಧ ಬರುತ್ತೆ. ಜೊತೆಗೆ ನೀವೇನು ಕುಚ್ ಬಿ ದೇಖ್ ಕರ್ಕೆ ಚಲ್ತೆ ಹುಯೆ, ಎಲ್ಲದನ್ನ ನೋಡ್ತಾ ನಡೀತಾ ವೇಸ್ಟ್ ಥಾಟ್ಸಿನ ಬೀಜ ಏನಿದೆ ಆ ಬೀಜ ಕ್ರೋಧನ ತರುತ್ತೆ. क्योंकि वेस्ट थॉट्स है बीज, इस बीज से क्रोध की उत्पन्न होता है. ಬಾಬಾ ಹೇಳ್ತಾರೆ ವೇಸ್ಟ್ ಥಾಟ್ಸ್ ಇದೆಯಲ್ಲ ಅದೇ ಬೀಜ. ಯಾಕೆ ಕ್ರೋಧ ಬರುತ್ತೆ, ಯಾಕೆ ಮೂಡ್ ಆಫ್ ಆಗುತ್ತೆ, ಯಾಕೆ ಬೇಜಾರಾಗುತ್ತೆ? ಒಳಗಡೆ ವೇಸ್ಟ್ ಥಾಟ್ಸ್ ಅದೇ ಬೀಜ. ಆ ವೇಸ್ಟ್ ಥಾಟ್ಸಿನ ಬೀಜ ಕ್ರೋಧವನ್ನ ಉತ್ಪತ್ತಿ ಮಾಡುತ್ತೆ. और इसका एक शब्द निमित्त बनता है, उस एक शब्द के बीज को अगर खत्म किया तो सहज हो जाएगा. ಬಾಬಾ ಹೇಳ್ತಾರೆ ಅದಕ್ಕೆ ಒಂದು ಶಬ್ದನೂ ನಿಮಿತ್ತ ಆಗುತ್ತೆ,
ಆ ಒಂದು ಶಬ್ದದ ಬೀಜವನ್ನ ನೀವು ಸಮಾಪ್ತಿ ಮಾಡಿದ್ದಾದ್ರೆ ನಿಮ್ಗೆ ಸಹಜ ಆಗತ್ತೆ. ಕ್ರೋಧ ಬರಕ್ಕೆ ಎರಡು ಮುಖ್ಯ ಕಾರಣ ಏನೋ, ಒಂದು ಈರ್ಷೆ, ಹೊಟ್ಟೆ ಕಿಚ್ಚು, ಇನ್ನೊಂದು ವೇಸ್ಟ್ ಥಾಟ್ಸ್. ಮನಸ್ಸಲ್ಲಿ ವೇಸ್ಟ್ ಥಾಟ್ಸ್ ಬಂದಷ್ಟು ಏನಾಗುತ್ತೆ, ಮನಸ್ಸು ಆತ್ಮ ದುರ್ಬಲ ಆಗುತ್ತೆ. ದುರ್ಬಲ ಆದಷ್ಟು ಕ್ರೋಧ ಬರುತ್ತೆ. ಯಾಕೆಂದ್ರೆ ಕ್ರೋಧನೂ ಒಂದು ದುರ್ಬಲತೆನೆ ಅಲ್ವಾ. एक शब्द है क्यों, ये क्यों, ये क्यों हुआ, ये क्यों किया, ये क्यों करते, इस क्यों शब्द की बड़ी क्यों है. ಆ ಒಂದು ಶಬ್ದ ಯಾವುದು, ಆ ಕ್ರೋಧ ಉತ್ಪನ್ನ ಮಾಡೋ ಬೀಜ, ಅದಕ್ಕೆ ಯಾಕೆ ಅನ್ನೋದು ಕ್ಯೂ. ಇದ್ಯಾಕೆ, ಅದ್ಯಾಕೆ, ಇವ್ರು ಯಾಕೆ, ಎಲ್ಲ ಯಾಕೆ ಅನ್ನೋ ಪ್ರಶ್ನೆ. ಈ ಯಾಕೆ ಅನ್ನೋ ಶಬ್ದದ ಬಹಳ ದೊಡ್ಡ ಕ್ಯೂ ಇದೆ. क्यों ಅನ್ನೋದ್ರದ್ದು क्यों ಇದೆ. और देखो क्यों अक्षर इंग्लिश में लिखो कितना मुश्किल लिखा जाता कि ये लिखो कितना सहज है. ಬಾಬಾ ಹೇಳ್ತಾರೆ ಈ ಯಾಕೆ ಅನ್ನೋ ಕ್ವಶನ್ ಮಾರ್ಕ್ ಬರೀರಿ, ಅವಾಗ ಅದೆಷ್ಟು ಕಷ್ಟ ಆಗುತ್ತೆ. ಅಂಕು ಡೊಂಕಾಗಿದೆ ಕ್ವಶನ್ ಮಾರ್ಕ್. ಅದೇ ಫುಲ್ ಸ್ಟಾಪ್ ಬರೀರಿ, ಎಷ್ಟು ಸಹಜ. तो बाप दादा आज यही चाहते इस क्यों शब्द का क्यों खत्म कर. ಬಾಬಾ ಹೇಳ್ತಾರೆ ವ್ಯರ್ಥ ಸಂಕಲ್ಪ ಎಲ್ಲಿಂದ ಶುರು ಆಗುತ್ತೆ, ಗುಲ್ಜಾರ್ ದಾದೀಜಿಯವರು ಹೇಳ್ತಾರಲ್ಲ, ಕ್ಯೂ ಅನ್ನೋದ್ರೆ ಕ್ಯೂ, ವ್ಯರ್ಥ ಸಂಕಲ್ಪಗಳು ವೇಗ ಅಲ್ಲಿಂದ ಶುರು ಆಗುತ್ತೆ. ಸೊ ಅದ್ರ ಬೀಜ ಇದು. ಅದಕ್ಕೆ ಬಾಪ್ ದಾದವ್ರು ಇದನ್ನೇ ಬಯಸ್ತಾರೆ, ಈ ಯಾಕೆ ಅನ್ನೋ ಶಬ್ದದ ಕ್ಯೂನ ಸಮಾಪ್ತಿ ಮಾಡಿ. तो जो आप सबकी आश है अभी जल्दी जल्दी बाप की प्रत्यक्षता हो, हर एक की दिल में बाप के स्नेह का झंडा लहरावे और दिल गीत गाए, दिल में गीत गाए हमारा बाबा आ गया है. ನಿಮ್ಮೆಲ್ಲರ ಆಶೆ ಏನು, ಬೇಗ ಬೇಗ ಬಾಬುವರ ಪ್ರತ್ಯಕ್ಷತೆ ಆಗ್ಲಿ ಅಂತಲ್ವಾ. ಪ್ರತಿಯೊಬ್ಬರ ಹೃದಯದಲ್ಲಿ ಬಾಬುವರ ಸ್ನೇಹದ ಧ್ವಜ ಹಾರಬೇಕು. ಎಲ್ಲರ ಹೃದಯ ಹಾಡಬೇಕು. ಹೃದಯದ ಹಾಡು, ನನ್ನ ಬಾಬಾ ಬಂದಿದ್ದಾರೆ, ಮೀಠಾ ಬಾಬಾ ಆ ಗಯಾ ಹೇ, ನನ್ನ ಮಧುರ ತಂದೆ ಬಂದಿದ್ದಾರೆ. ಎಲ್ಲರೂ ಇದನ್ನೇ ಬಯಸೋದಲ್ವಾ. ಜಲ್ದಿ ಜಲ್ದಿ ಬಾಬುವರ ಪ್ರತ್ಯಕ್ಷತೆಯ ಧ್ವಜ ಎಲ್ಲರ ಹೃದಯದಲ್ಲಿ ಹಾರಲಿ. तो इसके लिए क्यों क्या कैसे होगा, एक के की भाषा खत्म करके के बोलना है तो कमाल बोलो, के नहीं करो. ಅದಕ್ಕೆ ಬಾಬಾ ಹೇಳ್ತಾರೆ ಯಾಕೆ, ಏನು, ಹೇಗೆ ಎಲ್ಲದಕ್ಕೂ ಯಾ ಕ್ಯೂ ಎಲ್ಲ ಕೆ ಅನ್ನೋ ಶಬ್ದ ಬರುತ್ತಲ್ಲ ಕಾಯಿಂದ, ಈ ಭಾಷೆನ ಸಮಾಪ್ತಿ ಮಾಡಿ. ಆ ಅಕ್ಷರ ಉಪಯೋಗಿಸ್ಲೇಬೇಕಾ, ಕಮಾಲ್ ಅಂತ ಹೇಳಿ, ಅದನ್ನು ಕಾಯಿಂದಾನೆ ಶುರು ಆಗುತ್ತಲ್ಲ. ಈ ಕೇಕೆ ಮಾಡಬೇಡಿ. जब बाप दादा ने बच्चों का बोर्डिंग खोला, पाकिस्तान की बात है, आदि में तो जगदम्बा बच्चों को यही कहती थी कि कई की भाषा नहीं करो, के ज्यादा कौन करता, वो अच्छा लगता है. ಬಾಪ್ ದಾದವ್ರು ಆಗ್ಲೇ ಹಾದಿ ಹೊರಟೋಗ್ಬಿಟ್ರು ಸ್ಮೃತಿ ನಮ್ಗೆ. ಬೋರ್ಡಿಂಗ್ ಯಾವಾಗ ತೆರೆದಿದ್ರು, ಪಾಕಿಸ್ತಾನದ ಮಾತಿದು. ಆದಿಯಲ್ಲಿ ಜಗದಂಬ ಮಕ್ಕಳಿಗೆ ಇದನ್ನೇ ಹೇಳ್ತಾ ಇದ್ರು, ಈ ಕೈ ಅನ್ನೋ ಭಾಷೆ ಮಾತಾಡಬಾರ್ದು. ಈ ಕೈ ಅನ್ನೋದೇನಿದೆ ಹೆಚ್ಚು ಯಾರು ಮಾಡ್ತಾರೆ, ಯಾರಿಗಿಷ್ಟ ಆಗುತ್ತದು. तो अभी क्यों की क्यों नहीं लगाओ, हाँ जी अच्छा जी बहुत अच्छा, हम मिलके करेंगे उड़ेंगे ऐसे बोलो. ಇವ್ರು ಹೇಳಿದ್ಯಾಕೆ ನಾನ್ ಮಾಡ್ಬೇಕು, ಅವ್ರು ಯಾಕೆ ಹಂಗೆ, ಇದು ಯಾಕೆ ಹಿಂಗೆ, ಎಲ್ಲ ಕ್ವಶನ್ ಮಾರ್ಕ್. ಬಾಬಾ ಹೇಳ್ತಾರೆ ಯಾರಿಗಿಷ್ಟ ಆಗುತ್ತದು ಈ ಕ್ಯೂ ಅನ್ನೋ ಕ್ಯೂ, ಇದನ್ನ ಕ್ಯೂ ಹಚ್ಬೇಡಿ. ಹಾಜಿ ಅಚ್ಚಾಜಿ ಬಹಳ ಒಳ್ಳೇದು, ನಾವೆಲ್ಲರೂ ಸೇರ್ ಮಾಡೋಣ, ಹಾರಣ, ಈ ತರ ಹೇಳಿ. ಭಾಷಾ ಕಾ ಪರಿವರ್ತನ್ ಹೋ ಸಕ್ತಾ ಹೈ, ಕೈ ನಹಿ, ये क्यों छोड़ दो ते क्यों लगे. ಬಾಬಾ ಹೇಳ್ತಾರೆ ಭಾಷೆನ ಪರಿವರ್ತನೆ ಮಾಡ್ಕೊಳಕ್ಕಾಗತ್ತಾ, ಈ ಕೆ ಅನ್ನೋದು ಹೇಳ್ಬೇಡಿ, ಕ್ಯೂ ಅನ್ನೋ ಕ್ಯೂನ ಬಿಟ್ಬಿಡಿ, ಆವಾಗ ನಿಮ್ ಮುಂದೆ ಕ್ಯೂ ನಿಲ್ತಾರೆ. देखो शिव के ऊपर अक के फूल भी चढ़ते, का शिवरात्रि मना रहे हो, शिव का जन्मदिन मना रहे हो, तो सभी का क्रोध रूपी अक का फूल बाप दादा को अर्पण कर दो,
आप दर्पण बन जाएंगे. ನೋಡಿ ಶ್ರೀ ಬಾಬೋರಿಗೆ ಎಕ್ಕದ ಹೂವನ್ನ ಹಾಕ್ತಾರಲ್ಲ, ಅದು ಶಿವರಾತ್ರಿ ದಿನ ಎಕ್ಕದ ಹೂವಿನ ಮಾಲೆನ ಎಲ್ಲ ಮಾಡಿ ಹಾಕ್ತಾರೆ. ಯಾವ ದೇವರಿಗೂ ಹಾಕಲ್ಲ, ಶಿವಬಾಬೋರಿಗೆ ವಿಶೇಷವಾಗಿ ಹುಡ್ಕೊಂಬಂದು ಹಾಕ್ತಾರೆ. ಇವತ್ತು ಶಿವರಾತ್ರಿನ ಆಚರಿಸ್ತಾ ಇದ್ದೀರಿ, ಶಿವನ ಜನ್ಮದಿನ ಆಚರಿಸ್ತಾ ಇದ್ದೀರಿ. ಎಲ್ಲರೂ ಎಕ್ಕದ ಹೂವ ಅಂದ್ರೆ ಪ್ರಕೃತಿಯಲ್ಲಿರೋ ಎಕ್ಕದ ಹೂವ ತಗೊಂಬಂದು ಹಾಕಿ ಅಂತಲ್ಲ, ಈ ಕ್ರೋಧ ಅನ್ನೋ ಎಕ್ಕದ ಹೂವ ಇದೆಯಲ್ಲ, ಬಾಪ್ ದಾದವರಿಗೆ ಅದನ್ನ ಅರ್ಪಣೆ ಮಾಡಿ दर्पण ಆಗ್ತಿರಿ. पसंद है ना? पसंद है, अच्छा. तो अभी होली पर बाप दादा आएंगे, उसमें रिजल्ट लेंगे, तक नहीं जाना. हुआ नहीं, निश्चय बुद्धि होके करो, करना ही है. ಬಾಬಾ ಹೇಳ್ತಾರೆ, ಒಪ್ಪಿಗೆ ಇದೆಯಾ? ಒಪ್ಪಿಗೆನಾ? ಒಳ್ಳೇದು. ಮತ್ತೆ ಬಾಬೋರು ಹೋಲಿಯಲ್ಲಿ ಬರ್ತಾರೆ, ಅವಾಗ ನೀವು ಇದರ ರಿಸಲ್ಟ್ ಕೊಡ್ಬೇಕು. ಯಾವುದರ ರಿಸಲ್ಟು? ಕ್ರೋಧ ಅನ್ನೋ ಎಕ್ಕದ ಹೂವನ್ನ ಬಾಬೋರಿಗೆ ಅರ್ಪಣೆ ಮಾಡಿ ದರ್ಪಣ ಆಗಿ. ಸುಸ್ತಾಗಬೇಡಿ, ಆಗಿಲ್ಲ ಅಂತ ನಿಶ್ಚಯ ಬುದ್ಧಿಯವರಾಗಿ ಮಾಡಿ, ಮಾಡ್ಲೇಬೇಕಂತ. ಅವ್ರ ಹಾತ್ ಉಟಾನ ಅರ್ಥಾತ್ ಬಾಪ್ಕೋ ದೇ ದಿಯಾ. ಕೈ ಎತ್ತೋದು ಅಂದ್ರೇನೆ ಬಾಬೋರಿಗೆ ಕೊಟ್ಟಿದ್ದೀರಿ ಅಲ್ವಾ? ಮತ್ತೆ ಕೈ ಎತ್ತಿ. ದೇಖ್ ರಹಿ ಹೇ ದಾದಿಯಾ, ದೇಖ್ ರಹಿ ಹೋ, ತಾಲಿ ಬಜಾವ್. ಎಲ್ಲರೂ ನೋಡ್ತಾ ಇದ್ದಾರೆ, ದಾದಿಗಳು ನೋಡ್ತಾ ಇದ್ದಾರೆ, ಚಪ್ಪಾಳೆ ತಟ್ಟಿ. ಯಾವತ್ತು ಸಾಹಸವನ್ನ ಮಾತ್ರ ಬಿಡಬೇಡಿ, ಸಾಹಸದಲ್ಲಿ ಮಾತ್ರ ಸೋಲ್ಬೇಡಿ. ಅಗರ್ ತೋಡಾ ಭಿ ಕಮ್ ಹುವಾ, ಆಗೆ ಕೆ ಲಿಯೆ ಹಿಮ್ಮತ್ ರಖೆ, ಚೋಡ್ ನಹೀ ದೇನಾ. ಸ್ವಲ್ಪನೇ ಏನಾದ್ರೂ ಕಮ್ಮಿ ಆಯ್ತು ನಿಮ್ಮಲ್ಲಿ ಸಾಹಸ ಅಂದ್ರು, ಆದ್ರೆ ಸಾಹಸನ ಬಿಟ್ಟು ಬಿಡಬೇಡಿ. ಬಡ್ತೇ ರೆಹನಾ, ಮುಂದುವರಿತಾ ಹೋಗಿ. ಬಾಪ್ ದಾದಾ ಕಂಬೈಂಡ್ ಆಗಿದ್ದಾರೆ. ಕೇತೆ ಹೋನಾ ಸಾತ್ ಹೇ ಕಂಬೈಂಡ್ ಹೇ. ನೀವು ಹೇಳ್ತೀರಿ ಅಲ್ಲ, ಬಾಬೋರ್ ನಮ್ ಜೊತೆಗಿದ್ದಾರೆ, ಕಂಬೈಂಡ್ ಆಗಿದ್ದಾರೆ, ನಾವು ಶಿವಶಕ್ತಿಯರು, ಮಾಸ್ಟರ್ ಸರ್ವಶಕ್ತಿವಾನು ಎಲ್ಲ ಹೇಳ್ತೀರಿ ಅಲ್ವಾ? ऐसे समय पर अगर कुछ भी हो, बाप दादा कंबाइंड है, उसको सामने लाके फिर अर्पण कर दो. ಅಕಸ್ಮಾತ್ ಬಂದ್ಬಿಡುತ್ತಲ್ಲ ನೋಡಿ, ಅಲ್ಲಿ ಎಕ್ಸ್ಕ್ಯೂಸ್ ಬಾಬೋರ್ದು. ಅಕಸ್ಮಾತ್ ಬಂದ್ಬಿಟ್ರೆ ಆ ಸಮಯದಲ್ಲಿ ಏನೇ ಆಗ್ಲಿ, ಬಾಪ್ ದಾದಾ ಕಂಬೈಂಡ್ ಆಗಿದ್ದಾರೆ, ಬಾಪ್ ದಾದವರನ್ನ ಸನ್ಮುಖದಲ್ಲಿ ತಂದ್ಕೊಳ್ಳಿ. ಬಾಬಾ ನಿನಗೆ ಕೊಟ್ಟಿದ್ ನೋಡ್ ನನ್ನ ಹತ್ರ ವಾಪಸ್ ಬಂದ್ಬಿಟ್ಟಿದೆ, ತಗೋ ಅಂತ ಅರ್ಪಣೆ ಮಾಡ್ಬಿಡಿ. लेकिन बाप दादा चाहता है सभी बच्चे नंबर 1 हो, दी हुई चीज अमानत हो गई. ಆದ್ರೆ ಬಾಪ್ ದಾದವ್ರು ಏನ್ ಬಯಸ್ತಾರೆ ಅಂದ್ರೆ, ಎಲ್ಲ ಮಕ್ಕಳು ಎಲ್ಲದರಲ್ಲೂ ನಂಬರ್ 1 ನೋಡ್ಲಿಕ್ಕೆ ಬಯಸ್ತಾರೆ. ನೀವು ಇದು ಬಾಬೋರಿಗೆ ಕೊಟ್ಟಾಯ್ತು, ಕ್ರೋಧನ ಬಾಬೋರಿಗೆ ಅರ್ಪಣೆ ಮಾಡಾಯ್ತು, ಎಕ್ಕದ ಹೂವನ್ನ ಬಾಬೋರಿಗೆ ಅರ್ಪಿಸಿ ಆಯ್ತು. ಅರ್ಪಿಸಿ ಆದ್ಮೇಲೆ ಅದು ಅವ್ರದ್ದಾಯ್ತು. ಹಾತ್ ಉಟಾಯ ಅರ್ಥಾತ್ ದಿಯಾ, तो अभी आपका नहीं हुआ. ಕೊಟ್ಟ ಮೇಲೆ ಅದು ನಿಮ್ಮ ಹತ್ರ ಇರಲ್ಲ, ಯಾರಿಗೆ ಕೊಟ್ರಿ ಅದು ಅವ್ರದ್ದಾಯ್ತು. अमानत है, अगर संकल्प में भी आए तो समझना अमानत में क्यानत, ये बुरा माना जाता है. ಇದು ಬಾಬೋರ್ದು. ಮತ್ತೆ ಸಂಕಲ್ಪ ಮಾತ್ರದಲ್ಲೂ ಬಂತು ಅಂದ್ರೆ ಅದು ತಿಳ್ಕೊಳ್ಳಿ, ಇದು ನಂದಲ್ಲ. ಈಗ ಯಾರ್ದಾದ್ರೂ ವಸ್ತು ಮಿಸ್ ಆಗಿ ನಮ್ಮ ಹತ್ರ ಬಂದ್ರು ಅದು ನಮ್ದಲ್ಲ ಅನ್ಸುತ್ತಲ್ಲ. ನೀವೇ ಕೊಟ್ಟಿರೋ ವಸ್ತುನೇ ಇರ್ಬೋದು, ಯಾರಿಗೋ ಗಿಫ್ಟ್ ಕೊಟ್ಟಿದ್ದೀರಿ, ಅದು ವಾಪಸ್ ಅಕಸ್ಮಾತ್ ನಮ್ಮ ಹತ್ರ ಬಂದಿದೆ, ಓ ಇದು ನಮ್ದಲ್ಲ ಅವ್ರಿಗೆ ಕೊಟ್ಟಿದ್ದು ಅನ್ಸುತ್ತಲ್ಲ, ಆ ತರ. ಬಾಬಾ ಹೇಳ್ತಾರೆ, ಅಮಾನತ್ ಮೇ ಕ್ಯಾನತ್, ನಂದು ಅಂತ ತಿಳ್ಕೊಂಡ್ರೆ ಬಾಬಾ ಹೇಳ್ತಾರೆ ಅದು ಒಂದ್ ರೀತಿ ಮೋಸ. ಅದನ್ನ ತಪ್ಪು ಅಂತ ಹೇಳಲಾಗುತ್ತೆ. ಕೊಟ್ಟಿರೋ ವಸ್ತುನ ಯಾರು ಯಾವತ್ತೂ ವಾಪಸ್ ತಗೊಳಲ್ಲ, ಮತ್ತೆ ಅದು ಯಾವತ್ತೂ ನಂದಲ್ಲ. ಕೊಟ್ಟ ಮೇಲೆ ಮುಗೀತು. आज बाप दादा चारों ओर के जो स्क्रीन में भी देख रहे, वहां बैठे सब खुशी खुशी से देख रहे और संकल्प भी कर रहे, तो मधुबन या सभी सेंटर क्या बन जाएंगे. ಇವತ್ತು ಬಾಪ್ ದಾದಾ 4 ಕಡೆ, ವಿಶ್ವದ 4 ಕಡೆ ಸ್ಕ್ರೀನ್ ಅಲ್ಲೂ ನೋಡ್ತಾ ಇದ್ದೀರಿ, ಅಲ್ಲಿ ಕುತ್ಕೊಂಡ್ರೆ ಎಲ್ರೂ ಖುಷಿಯಿಂದ ನೋಡ್ತಾ ಇದ್ದೀರಿ, ಮತ್ತೆ ಸಂಕಲ್ಪನೂ ಮಾಡ್ತಾ ಇದ್ದೀರಿ. ಬಾಬಾ ಹೇಳ್ತಾರೆ, ಅವಾಗ ನೋಡಿ ಮಧುಬನ ಎಲ್ಲಾ ಸೆಂಟರ್ ಏನಾಗುತ್ತೆ, ಎಲ್ಲ ಸೆಂಟರ್ಸು ನಿರ್ವಿಘ್ನ ಭವದ ವರದಾನಿ ಆಗುತ್ತೆ. ಒಪ್ಪಿಗೆ ಇಷ್ಟ ಅಲ್ವಾ? ಪಸಂದ್ ಹೇ? क्योंकि अभी अचानक सरकमटेंस दुख और अशांति के कारण ऐसे बनेंगे जो आप सबको आत्माओं पर रहम आएगा. ಯಾಕೆ ಅಂದ್ರೆ ಮತ್ತೆ ಬಾಬೋರ್ ಅಲ್ಲಿಗೆ ಬಂದ್ರು. ನಾವು ಹೇಳ್ತೀರಿ, ಈಗ ಅಚಾನಕ್ ಆಗಿ ಇಂತಹ ಪರಿಸ್ಥಿತಿಗಳು ಬರುತ್ತೆ, ದುಃಖ ಅಶಾಂತಿಯ ಕಾರಣಗಳಾಗುತ್ತೆ. ನೀವು ಎಲ್ಲ ಆತ್ಮಗಳ ಮೇಲೂ ನಿಮ್ಗೆ ಕರುಣೆ ಬರಬೇಕು. ಏಕೆಂದ್ರೆ ನೀವೇ ಪೂರ್ವಜರು, ನೀವೇ ಪೂಜ್ಯರು, ಪೂರ್ವಜರುನು.
तो पूर्वज कोई भी आत्मा का दुख व डिस्टर्बेंस देख नहीं सकते हैं. ಪೂರ್ವಜರು ಅಂದ್ರೆ ಮನೆಯಲ್ಲಿ ನೋಡಿ, ಯಾರು ಅಜ್ಜಿ ತಾತ ಯಾರು ಇರ್ತಾರೋ ಅವ್ರಿಗೆ ತಮ್ಮ ಮಕ್ಕಳು ಮೊಮ್ಮಕ್ಕಳು ದುಃಖ ಅದೆಲ್ಲ ನೋಡಕ್ ಇಷ್ಟ ಆಗೋದಿಲ್ಲ. ಹಾಗೆ ನೀವು ವಿಶ್ವಕ್ಕೆ ಪೂರ್ವಜರು. ಬಾಬಾ ಹೇಳ್ತಾರೆ ಯಾವುದೇ ಆತ್ಮದ ದುಃಖ ಡಿಸ್ಟರ್ಬೆನ್ಸ್ ಅನ್ನ ನೀವು ನೋಡ್ಲಿಕ್ಕೆ ಇಷ್ಟ ಆಗೋದಿಲ್ಲ. और जिससे प्यार होता रहम होता उसका दुख देख नहीं सकते. ಅದರಲ್ಲೂ ಯಾರ ಮೇಲೆ ಪ್ರೀತಿ ಇದೆ, ಎಲ್ಲಿ ಕರುಣೆ ಇದೆಯೋ ಅಲ್ಲಿ ದುಃಖ ನೋಡಕ್ ಆಗೋದಿಲ್ಲ. तो बाप समझते हैं समय आपको परिवर्तन करे, इससे पहले आप पुरुषार्थ के प्राप्ति की प्रारब्ध अभी से अनुभव करो. ಬಾಬವರು ತಿಳ್ಕೊತಾರೆ ಸಮಯ ನಿಮ್ಮನ್ನ ಪರಿವರ್ತನೆ ಮಾಡಬಾರ್ದು, ಅದಕ್ಕೆ ಮೊದಲು ನೀವು ಪುರುಷಾರ್ಥದಿಂದ ಪ್ರಾಪ್ತಿಯ ಪ್ರಾರಬ್ಧ ಈಗಿಂದನೇ ಅನುಭವ ಮಾಡಿ. क्योंकि आपको सिखाने वाला समय नहीं है, ಸಮಯ आपका ಟೀಚರ್ नहीं है. ನನ್ನ ಮಕ್ಕಳಿಗೆ ಬೇರೆಯವ್ರು ಕಲ್ಸೋದು ಇಷ್ಟ ಇಲ್ಲ, ಸಮಯ ಕಲ್ಸೋದು ಇಷ್ಟ ಇಲ್ಲ. ಬಾಬಾ ಹೇಳ್ತಾರೆ ಈಗ आपको सिखाने वाला समय नहीं है, ನಿಮಗೆ ಕಲ್ಸೋದು ಸಮಯ ಅಲ್ಲ, ಸಮಯ ನಿಮ್ಮ ಟೀಚರ್ ಅಲ್ಲ. तो बाप दादा चाहते हैं होली पर हर एक अपनी ರಿಸಲ್ಟ್ लिखे. ಬಾಪ್ ದಾದವ್ರು ಬಯಸ್ತಾರೆ ಹೋಲಿಯಲ್ಲಿ ನೀವೆಲ್ಲರೂ ನಿಮ್ಮ ರಿಸಲ್ಟ್ ಅನ್ನ ಬರೀರಿ. ಜಾಸ್ತಿ ದೊಡ್ಡದು ಉದ್ದ ಆಗಲ ಬರಿಬೇಡಿ, ಯಾರಿಗೂ ಓದಕ್ಕೆ ಫುರ್ಸತ್ತಂತೂ ಇಲ್ಲ ಈಗ. लेकिन बाप दादा ने पहले भी सुनाया, जैसे आपको वरदान की चिट्ठी मिलती ना, कितनी छोटी होती है, उसमें होके लिखो. ನೋಡಿ ಪತ್ರ ಯಾವ್ದ್ರಲ್ಲಿ ಬರಿಬೇಕು, ಎಷ್ಟು ದೊಡ್ಡ ಪತ್ರ ಬರಿಬೇಕು ಅದನ್ನು ಬಾಬಾ ಹೇಳ್ತಾರೆ. ಮೊದಲು ನಾನು ಈ ಮಾತು ನಿಮಗೆ ಹೇಳಿದ್ದೀನಿ, ಹೇಗೆ ನಿಮಗೆ ವರದಾನದ ಕಾರ್ಡ್ ಸಿಗುತ್ತಲ್ಲ, ಈಗ ಹೊಸ ವರ್ಷ ಆಗ್ಲಿ, ಶಿವರಾತ್ರಿ ಆಗ್ಲಿ, ರಕ್ಷಾ ಬಂಧನ ಆಗ್ಲಿ, ಎಲ್ಲರಿಗೂ ವರದಾನದ ಕಾರ್ಡ್ ಸಿಗುತ್ತಲ್ಲ, ಅದೆಷ್ಟು ಚಿಕ್ಕದಿರುತ್ತೆ ಅಷ್ಟೇ ಚಿಕ್ಕದ್ ಸಾಕು. ಅದರಲ್ಲಿ ಓಕೆ ಅಂತ ಬರೀರಿ, ಓಕೆ ಶಬ್ದ ಬರಿಬೇಕು. अगर आप में पुरुषार्थ करते कुछ भी हुआ तो ओके के बीच में लाइन लगाना. ಜಾಸ್ತಿ ಏನು ಬರೆಯಂಗಿಲ್ಲ. ಅಕಸ್ಮಾತ್ ತಿಳ್ಕೊಳ್ಳಿ ನಿಮ್ಮ ಪುರುಷಾರ್ಥದಲ್ಲಿ ಮಧ್ಯದಲ್ಲಿ ಏನೋ ಆಯ್ತು, ಡಿಸ್ಟರ್ಬ್ ಆಯ್ತೋ ಮತ್ತೊಂದಾಯ್ತೋ ನಾಟ್ ಓಕೆ, ಅವಾಗ ಏನ್ ಮಾಡಿ ಓ ಮತ್ತೆ ಕೆ ಮಧ್ಯದಲ್ಲಿ ಒಂದು ಲೈನ್ ಹಾಕ್ಬಿಡಿ. ಈಸಿ ಹೇನಾ, ಅಂದ್ರೆ ಓಕೆ ಅಲ್ಲ ಅಂತ ಅರ್ಥ. ಓಕೆ ಅಂದ್ರೆ ಓಕೆ, ಮಧ್ಯದಲ್ಲಿ ಗೆರೆ ಹಾಕಿದ್ರೆ ಓಕೆ ಇಲ್ಲ ಅಂತ. ಇತನಾ ಕಾಗಜ್ ವೇಸ್ಟ್ ನಹಿ ಕರ್ನಾ. ಇದಕ್ಕಿಂತ ಇನ್ ದೊಡ್ಡ ಪೇಪರು ಬೇಡ, ಸಮಯನೂ ಬೇಡ, ಪೆನ್ನು ಇಂಕು ಏನು ಬೇಡ. ಅಗರ್ ಜ್ಯಾದಾ ಬಾರ್ ಹೋ, एक बार 2 बार 3 बार तो लाइन लगाते जाना और होली के पहले मधुबन में भेज देना. ಜಾಸ್ತಿ ಸಲ ನಿಮ್ಮಿಂದ ಮಿಸ್ಟೇಕ್ ಆಗುತ್ತೆ, ಕ್ರೋಧನೋ ನಾವೇ ಹೇಳ್ದಂಗೆ ಯಾವುದೇ ವಿಕಾರ, ಅದ್ರಲ್ಲಿ ಮುಖ್ಯವಾಗಿ ಬಾಬಾವ್ರು ಕೊಟ್ಟಿರೋ ಹೋಮ್ವರ್ಕ್ ಕ್ರೋಧ, ಈರ್ಷೆ ಇರ್ಬೋದು, ವ್ಯರ್ಥ ಸಂಕಲ್ಪ ಇರ್ಬೋದು, ಏನೇ ಇರ್ಬೋದು. ಒಂದ್ ಸಲ ಅಂದ್ರೆ ಒಂದ್ ಗೆರೆ ಹಾಕಿ, 2 ಸಲ ಆದ್ರೆ 2 ಗೆರೆ ಹಾಕಿ, 3 ಸಲ ಆದ್ರೆ 3 ಹಾಕಿ. ನಾವೇ ಹೇಳ್ತಾರೆ ಹೋಲಿಗೆ ಮೊದಲು ಮಧುಬನಕ್ಕೆ ಕಳಿಸ್ಕೊಡಿ. ಬಲೆ ಇಕ್ಕಟ್ಟೆ ಕರ್ಕೆ ಬೇಜೋ ಟೀಚರ್ ಬೇಜಿ. ಎಲ್ಲರದು ಒಟ್ಟಿಗೆ ಮಾಡಿ ಯಾರು ಕಳಿಸ್ಕೊಡ್ಬೇಕು, ನಿಮಿತ್ತ ಟೀಚರ್ ಕಳಿಸ್ಬೇಕು. ಯಾಕೆಂದ್ರೆ ಎಲ್ರು ಅವ್ರವ್ರ ಮನ್ಸಿಗೆ ಬಂದಂಗೆ ಕಳಿಸಿದ್ರೆ ಏನೋ ಆಗಲ್ಲ, ಸೆಂಟ್ರಲ್ ಕೊಡಿ, ಟೀಚರ್ ಕಳಿಸ್ಬೇಕು ಒಟ್ಟಿಗೆ. तो बाप दादा के पास रिजल्ट पहुंच जाएगी, इसमें नंबर कौन. फिर बाप दादा आपको पदम पदम गुणा दिल के स्नेह की सौगात देंगे. ಬಾಪ್ ದಾದವ್ರ ಹತ್ರ ರಿಸಲ್ಟ್ ಎಲ್ಲರದು ತಲುಪುತ್ತೆ, ಇದರಲ್ಲಿ ನಂಬರ್ 1 ಯಾರು. ಮತ್ತೆ ಬಾಪ್ ದಾದವರು ನಿಮ್ಗೆ ಪದಮ ಗುಣದಷ್ಟು ಹೃದಯದ ಸ್ನೇಹದ ಉಡುಗೊರೆಯನ್ನ ಕೊಡ್ತಾರೆ. ಅಚ್ಚಾ, ಡಬಲ್ ಫಾರಿನರ್ಸ್ ಏನಾ ಹಾತ್ ಉಠಾವ್. नंबर लेंगे ना, देखेंगे ಫಾರಿನ್ ವಾಲೆ ನಂಬರ್ ಲೇತೆ ಯಾ ಭಾರತ್ ವಾಲೆ. ಡಬಲ್ ವಿದೇಶಿಗಳಿದ್ದೀರಿ ಕೈ ಎತ್ತಿ, ನಂಬರ್ ತಗೊಳ್ತೀರಿ ಅಲ್ಲ, ನೋಡೋಣ ಫಾರಿನ್ ಅವ್ರ ನಂಬರ್ ತಗೊಳ್ತಿರೋ ಭಾರತದವರು. ಒಳ್ಳೇದು. ಬಾಪ್ ದಾದಾ ಎಲ್ಲರಿಗೂ उम्मीदवार नहीं देखते, लेकिन बाप के आशाओं को पूर्ण करने वाले बाप के आशाओं के दीपक के रूप में देखना चाहते हैं. ಬಾಬೋರು ಭರವಸೆಯಲ್ಲಿ ನೋಡೋದಿಲ್ಲ, ಭರವಸೆ ಇಟ್ಕೊಳ್ಳೋದಿಲ್ಲ, ಭರವಸೆ ಇಟ್ಕೊಂಡು ನೋಡಲ್ಲ, ಅದಕ್ಕಿಂತ ಇನ್ನೂ ಎತ್ತರಕ್ಕೆ ನೋಡ್ತಾರೆ ನಿಮ್ಮನ್ನ. ಬಾಬೋರ ಆಸೆಗಳನ್ನ ಪೂರ್ಣ ಮಾಡೋ ಬಾಬೋರ ಆಶಾ ದೀಪಗಳಾಗಿ ನೋಡ್ಲಿಕ್ಕೆ ಬಯಸ್ತಾರೆ. ಒಳ್ಳೇದು. ಮಧುಬನ ಕ್ಯಾ ಕರೇಗಾ, ಮಧುಬನ್ ವಾಲೆ ಹಾತ್ ಉಠಾವು. ಮಧುಬಂದವ್ರು ಏನ್ ಮಾಡ್ತೀರಿ, ಮಧುಬಂದವ್ರ ಕೈ ಎತ್ತಿ. ನೀಚೆ ಉಪರ್ಸ ಮಧುಬನ್, ಎಲ್ಲರೂ. ಮಧುಬನ ಅಂದ್ರೆ ಎಲ್ಲ ಕಡೆಯವರು.
ऊपर वाले भी हाथ लंबा उठाओ, हिलाओ. अच्छा, मधुबन को ನಂಬರ್ ತೋ ಲೇನಾ ಚಾಹಿಯೆ ನಾ. ಬಾವೆ ಹೇಳ್ತಾರೆ, ಮೇಲಿರೋರು ಅಂದ್ರೆ ಪಾಂಡಭವನ, ಜ್ಞಾನ ಸರೋವರ ಎಲ್ಲಿರೋರು ಎಲ್ಲರೂ ಕೈ ಎತ್ತಿ ಮಧುಬನ ನಂಬರ್ ತಗೋಬೇಕಲ್ವಾ, ತಗೋಬೇಕು. ಏಕೆಂದ್ರೆ ಮಧುಬನ್ ಕೋ ಸಭಿ ಬಹುತ್ ಜಲ್ದಿ ಕಾಪಿ ಕರ್ತೆ. ಮಧುಬನ್ದಲ್ಲಿ ಏನ್ ಮಾಡ್ತಾರೋ ಬೇಗ ಎಲ್ಲರೂ ಅದನ್ನ ಕಾಪಿ ಮಾಡ್ತಾರೆ. ಒಳ್ಳೇದು. चारों ओर के कंबाइंड रहने वाले देख भी रहे, सुन भी रहे, लेकिन सभी जो नहीं भी सुन रहे वो मुरली द्वारा तो सुनेंगे ही. ನಾಲ್ಕು ಕಡೆ ಕಂಬೈಂಡ್ ಆಗಿರೋರು ನೋಡ್ತಾನೂ ಇದ್ದೀರಿ, ಕೇಳಿಸ್ಕೊಳ್ತಾನೂ ಇದ್ದೀರಿ. ಆದ್ರೆ ಯಾರೆಲ್ಲರೂ ಕೇಳಿಸ್ಕೊಳ್ತಾ ಇಲ್ಲಲ್ಲ, ಆಮೇಲೆ ಮುರಳಿಯಿಂದ ಕೇಳ್ತೀರಿ. ಯಾಕೆಂದ್ರೆ ಸಾಧನಗಳು ಇವತ್ತಿನ ತರ ಅವತ್ತಿರ್ಲಿಲ್ಲ. ವಿಜ್ಞಾನದ ಸಾಧನಗಳು, ಮಧುಬನದ ಲೈವ್ ಅನ್ನ ಬರೀ ಕೇಳಿಸ್ಕೊಳ್ಳೋದು ಬಂತು, ಆಮೇಲೆ ನೋಡೋದು ಬಂತು. ಅದೂ ಸಾಧನಗಳು ಒಟ್ಟೊಟ್ಟಿಗೆ ಎಲ್ಲರ ಹತ್ರ ಬಂದಿರ್ಲಿಲ್ಲ. ನಾವು ಅದಕ್ಕೆ ಹೇಳ್ತಾರೆ, ಕೆಲವರು ಕಂಬೈಂಡ್ ಆಗಿ ನೋಡ್ತಾ ಇದ್ದೀರಿ, ಕೇಳ್ತಾ ಇದ್ದೀರಿ. ಎಲ್ಲರೂ ಯಾರೆಲ್ಲ ಕೇಳ್ತಾ ಇಲ್ಲ ಅವ್ರ ಮುರಳಿ ಮೂಲಕ ಕೇಳ್ತೀರಿ. तो चारों ओर बाप के स्नेही सहयोगी मीठे मीठे प्यारे प्यारे बच्चों को बाप दादा पदमा पदम गुणा बधाया भी दे रहे हैं. ನಾಲ್ಕು ಕಡೆ ಇರೋ ಬಾಬೋರ ಸ್ನೇಹಿ ಸಹಯೋಗಿ, ಮಧುರ, ಅತಿ ಮಧುರ, ಪ್ರಿಯದ್ರಲ್ಲಿ ಪ್ರಿಯವಾದ ಮಕ್ಕಳಿಗೆ ಬಾಪ್ ದಾದಾ ಪದಮ ಗುಣದಷ್ಟು ಶುಭಾಶಯಗಳನ್ನ ಕೊಡ್ತಾ ಇದ್ದಾರೆ. मुबारक भी दे रहे हैं. साथ साथ प्रत्यक्षता का झंडा जल्दी से जल्दी लहराने का ಸಂಕಲ್ಪ भी दे रहे हैं. ಶುಭಾಶಯಗಳು ಕೊಡ್ತಾರೆ, ಜೊತೆಗೆ ಪ್ರತ್ಯಕ್ಷತೆಯ ಧ್ವಜ ಬೇಗ ಬೇಗ ಹಾರಿಸೋ ಸಂಕಲ್ಪನೂ ಕೊಡ್ತಾ ಇದ್ದಾರೆ. ಸಮಯ ಪರ್ ನಹಿ ರಹೋ. ಸಮಯ ಬಂದಾಗ ಮಾಡ್ತೀನಿ, ಸಮಯ ಬಂದಾಗ ಆಗ್ತೀನಿ, ಈ ಸಮಯದ ಮೇಲೆ ನಿಂತ್ಕೋಬೇಡಿ. ಸಮಯವನ್ನ ಟೀಚರ್ ಮಾಡ್ಕೋಬೇಡಿ. ಯಾವಾಗ ತಂದೆ ಶಿಕ್ಷಕ ಸದ್ಗುರುವಾಗಿದ್ದಾರೆ. तो जैसे आपकी जगदम्बा ने किया, 2 शब्द में नंबर ले लिया. ಬಾವೆ ಹೇಳ್ತಾರೆ ನೋಡಿ, ಜಗದಂಬ ಮಮ್ಮಾರವರು ಹೇಗೆ 2 ಶಬ್ದದಿಂದ ನಂಬರ್ 1 ಬಂದ್ರಲ್ವಾ. ಬಾಪ್ ಕಾ ಕೆಹನಾ और जगदम्बा का करना. ऐसे तीव्र पुरुषार्थ किया और ನಂಬರ್ लिया. ಹೆಂಗ್ ನಂಬರ್ ಬಂದ್ರು? ಬಾಬೋರಿಗಿಂತ ಮುಂದೆ ನಂಬರ್ ಮಮ್ಮ ಹೆಂಗ್ ಬಂದ್ರು? ಬಾಬೋರ್ ಏನ್ ಹೇಳಿದ್ರೋ ಜಗದಂಬ ಅದನ್ನ ಮಾಡಿದ್ರು. ಅದಕ್ಕೊಂದು ಸಂಕಲ್ಪನೂ ಯಾವತ್ತೂ ಮಾಡ್ಲಿಲ್ಲ. ಈ ತರ ತೀವ್ರ ಪುರುಷಾರ್ಥ ಮಾಡಿದ್ರು, ನಂಬರ್ ತಗೊಂಡ್ರು. ನೋಡಿ, ತೀವ್ರ ಪುರುಷಾರ್ಥ ಅಂದ್ರೆ ಏನು? ನಾವು ಹೇಳ್ತಲ್ಲ, ಪುರುಷಾರ್ಥದ ಸಮಯ ಕಳೆದು ಹೋಗಿದೆ, ಈಗ ತೀವ್ರ ಪುರುಷಾರ್ಥ ಅಂದ್ರೆ ಬಾಬೋರ್ ಹೇಳಿದ ತಕ್ಷಣ ಅದನ್ನ ಕಾರ್ಯಗತದಲ್ಲಿ ತರೋದು. ಇದನ್ನ ಮಮ್ಮಾರವ್ರು ಮಾಡಿದ್ರು, ನಂಬರ್ ಬಂದ್ರು. आप सब भी मानते हो ना, तो आप फॉलो मदर जगदम्बा. अच्छा, सबको याद प्यार और बहुत बहुत दिल की दुआएं स्वीकार हो. ನೀವೆಲ್ಲರೂ ಕೂಡ ಒಪ್ಕೊಳ್ತೀರಿ ಅಲ್ವಾ? ಫಾಲೋ ಮದರ್ ಜಗದಂಬಾ. ಒಳ್ಳೇದು. ಎಲ್ಲರಿಗೂ ಪ್ರೀತಿಯ ನೆನಪುಗಳು ಹಾಗೂ ಬಹಳ ಬಹಳ ಹೃದಯದ ಆಶೀರ್ವಾದವನ್ನ ಸ್ವೀಕಾರ ಮಾಡಿ, ಜೊತೆಗೆ ಆ ಬಚ್ಚೋं को मालिकपन में देख नमस्ते कर रहे हैं. ನಿಮ್ಮ ಮಕ್ಕಳನ್ನ ಮಾಲೀಕರಾಗಿ ನೋಡ್ತಾ, ಬಾಲಕ ಸೋ ಮಾಲೀಕರಲ್ವಾ, ಮಾಲೀಕರಾಗಿ ನೋಡ್ತಾ ನಮಸ್ತೆನೂ ಮಾಡ್ತಾ ಇದ್ದೀನಿ. ಹಾಗೆ ಬಾಪ್ ದಾದವರಿಗೂ ನಮ್ಮೆಲ್ಲರ ಪ್ರೀತಿಯ ನೆನಪುಗಳು. ಗುಡ್ ಮಾರ್ನಿಂಗ್, ನಮಸ್ತೆ ನಮಸ್ತೆ ನಮಸ್ತೆ. बाप दादा ने सभी जोन को कहा, वारिस और माइक निकालो. ಪ್ರಭಾವಶಾಲಿ ಮೈಕ್, जिनका अनुभव सुन प्रेरणा आ जाए. ಬಾಪ್ ದಾದವ್ರು ಎಲ್ಲ ಝೋನ್ ಅವರಿಗೂ ಹೇಳಿದರೆ ವಾರಿಸ್ ಹಾಗೂ ಮೈಕ್ ಅನ್ನ ರೆಡಿ ಮಾಡಿ ಅಂತ ಹೇಳಿ. ಬರೀ ಮೈಕ್ ಅಲ್ಲ, ಪ್ರಭಾವಶಾಲಿ ಮೈಕ್. ಯಾರ ಅನುಭವ ಕೇಳಿದ್ರೆ ಪ್ರೇರಣೆ ಆಗ್ಬೇಕು ಆತ್ಮಗಳಿಗೆ. ಹಂಬಿ ಬನೆ ಕಿಸಿ ಕೋ ಭಿ ಸ್ಯಾಟಿಸ್ಫೈ ಕರ್ ಸಕೆ. ಆ ಅನುಭವ, ಆ ಮೈಕ್ ವಾಯ್ಸ್ ಕೇಳಿದ್ರೆ ಅವರಿಗೂ ಅನ್ಸ್ಬೇಕು, ಎಲ್ರಿಗೂ, ಓ ನಾನು ಮಾಡ್ಬೇಕು, ನಾನು ಆಗ್ಬೇಕು, ಎಲ್ಲರಿಗೂ ಸ್ಯಾಟಿಸ್ಫೈ ಆಗ್ಬೇಕು. ಅಂತಹ ಪ್ರಭಾವಶಾಲಿ ಮೈಕ್. ಸೊ ಸಭಿ ಝೋನ್ ಲಿಸ್ಟ್ ಬೇಜನ. ಎಲ್ಲರೂ ನಿಮ್ಮ ಹತ್ರ ಯಾರು ವಾರಿಸ್ ಮೈಕ್ ಇದ್ದಾರೆ ಅವ್ರ ಲಿಸ್ಟ್ ಕಳಿಸಿ. ಇವತ್ತು ಬಾಪ್ ದಾದಾ ನೋಡ್ತಾರೆ, ದೆಹಲಿ ವಾಲೋನೆ ಲಿಸ್ಟ್ ಬೇಜಿ ಹೇ. ಬಾಪ್ ದಾದಾ ಮುಬಾರಕ್ ದೇ ರಹೆ. ದೆಹಲಿಯವರು ಈ ಲಿಸ್ಟ್ ಅನ್ನ ಬಾಪ್ ದಾದವರಿಗೆ ತಲುಪಿಸಿದರೆ
ಬಾಪ್ ದಾದವರು ಶುಭಾಶಯಗಳನ್ನ ಕೊಡ್ತಾ ಇದ್ದಾರೆ. तो जब सभी जोन भेजेंगे आपको भी ರಿಸಲ್ಟ್ ಸುನಾಯಂಗೆ ಕಿತನೆ ವಾರಿಸ್ ಯಾರು ಹುಯೇ ಎಲ್ಲಾ ಝೋನ್ ಅವ್ರದ್ದು ಯಾವಾಗ ಬರುತ್ತಲ್ಲ ಅವಾಗ ರಿಸಲ್ಟ್ ಬಾಬಾ ಅವ್ರು ಹೇಳ್ತಾರೆ ಎಷ್ಟು ಜನ ವಾರಿಸ್ ರೆಡಿ ಇದ್ದಾರೆ, ನಿಮ್ಮ ಹತ್ರ ಎಷ್ಟು ವಾರಿಸ್ ಇದ್ದಾರೆ, ಎಷ್ಟು ಪ್ರಭಾವಶಾಲಿ ಮೈಕ್ ಇದ್ದಾರೆ, ಅವ್ರದ್ದು ಲಿಸ್ಟ್ ಕಳಿಸಿ ಅಂತ. ಚೆಕಿಂಗ್ ಕರಾಯ ऐसा नहीं ಲಿಸ್ಟ್ ಆಯಿತು ಮಾನ್ ಜಾಯಂಗೆ ಗುಪ್ತ ಚೆಕಿಂಗ್ ಕರಾಯಂಗೆ. ಹಂಗಲ್ಲ, ಬಾಬಾ ಅವರಿಗೆ ಲಿಸ್ಟ್ ಕಳಿಸಿದ ತಕ್ಷಣ ಬಾಬಾ ಅವರು ಇವ್ರು ಕಳಿಸಿರೋ ಲಿಸ್ಟ್ ಪರ್ಫೆಕ್ಟ್ ಅಂತ ಹಂಗೆ ಒಪ್ಕೊಳಲ್ಲ, ಗುಪ್ತವಾಗಿ ಚೆಕಿಂಗು ಮಾಡಿಸ್ತಾರೆ ಯಾರು ವಾರಿಸ್ ಯಾರು ಮೈಕ್ ಅಂತ. अच्छा आदि में भी मुबारक और बधाइयाँ मिली, अभी भी बाप दादा एक एक बच्चे का दिल में नाम ले पदम पदम गुण ಮುಬಾರಕ್ ದೇ ರಹೆ. ಒಳ್ಳೇದು, ಬಾಬಾ ಅವರು ಶುರುನಲ್ಲೂ ಎಲ್ಲರಿಗೂ ಶುಭಾಶಯಗಳು ಬಧಾಯಿ ಕೊಟ್ಟಿದ್ದಾರೆ, ಹಾಗೆ ಈಗಲೂ ಕೊನೆಯಲ್ಲೂ ಬಾಪ್ ದಾದಾ ಒಂದೊಂದು ಮಕ್ಕಳನ್ನು ಹೃದಯದಲ್ಲಿ ಹೆಸರನ್ನ ತಗೊಂಡು ಪದಮ ಪದಮ ಗುಣದಷ್ಟು ಶುಭಾಶಯಗಳನ್ನ ಕೊಡ್ತಾ ಇದ್ದಾರೆ. बाप के पास तो सभी बच्चों का चित्र वतन में इमर्ज है. ಬಾಬಾ ಅವ್ರ ಹತ್ರ ಅಂತೂ ಎಲ್ಲ ಮಕ್ಕಳದ್ದು ಚಿತ್ರ ವತನದಲ್ಲಿ ಇಮರ್ಜ್ ಇದೆ. तो बाप दादा ने बच्चों का बर्थडे मनाया और बच्चों ने बाप का बर्थडे मनाया, दोनों को मुबारक. ಬಾಪ್ ದಾದವರು ಮಕ್ಕಳ ಬರ್ತಡೇ ಆಚರಿಸಿದರೆ, ಮಕ್ಕಳು ಬಾಪ್ ದಾದವರ ಬರ್ತಡೇನ ಆಚರಿಸಿದಿರಿ. ಇಬ್ಬರಿಗೂ ಶುಭಾಶಯಗಳು, ಒಳ್ಳೆಯದು, वरदान. सबको रिकॉर्ड देते हुए अपना रिकॉर्ड ठीक रखने वाले सर्व के स्नेही भव. ಎಲ್ಲರಿಗೂ ಗೌರವ ಕೊಡ್ತಾ ತನ್ನ ರೆಕಾರ್ಡ್ ಅನ್ನ ಸರಿಯಾಗಿ ಇಟ್ಕೊಳ್ಳೋರೆ ಸರ್ವರಿಗೂ ಸ್ನೇಹಿ ಭವ. ಎಲ್ಲರಿಗೂ ಗೌರವ ಕೊಡೋ ರೆಕಾರ್ಡ್ ನಮ್ದು ಸರಿಯಾಗಿರುತ್ತೆ ಅಂದ್ರೆ ಅವರೇ ಸರ್ವರಿಗೂ ಸ್ನೇಹಿ. जितना जो सभी को रिकॉर्ड देता उतना अपने रिकॉर्ड को ठीक रख सकता है. ಯಾರೆಷ್ಟು ಎಲ್ಲರಿಗೂ ಗೌರವ ಕೊಡ್ತಾರೋ ಅಷ್ಟು ತನ್ನ ರೆಕಾರ್ಡ್ ಅನ್ನ ಸರಿಯಾಗಿ ಇಟ್ಕೊಳ್ಳಕ್ ಸಾಧ್ಯ. दूसरों का रिकॉर्ड रखना अपना रिकॉर्ड बनाना. ಬೇರೆಯವರಿಗೆ ಗೌರವ ಕೊಡೋದು ಅಂದ್ರೇನೆ ತನ್ನ ರೆಕಾರ್ಡ್ ಅನ್ನ ತನ್ನ ರಿಜಿಸ್ಟರ್ ಅನ್ನ ಚೆನ್ನಾಗಿಟ್ಕೊಳ್ಳೋದು. ಜೈಸೆ ಯಜ್ಞಕ್ಕೆ ಮದದ್ಗಾರ್ ಬನ್ನಾ ಹಿ ಮದದ್ ಲೇನಾ. ಎಷ್ಟು ಬಾಬುರ ಯಜ್ಞಕ್ಕೆ ಸಹಯೋಗ ಕೊಡೋದೇನೆ ಸಹಯೋಗ ತಗೊಳ್ಳೋದು. ಫಸ್ಟ್ ಸಹಯೋಗ ಕೊಡೋದು ಬಾಬಾವರಿಗೆ, ಸಹಯೋಗ ತಗೊಳ್ಳೋದು, ಹಾಗೆ ಗೌರವ ಕೊಡೋದು, ಗೌರವ ತಗೊಳ್ಳೋದು. ಒಂದು ಸಲ ಕೊಡೋದು ಅನೇಕ ಬಾರಿ ತಗೊಳಕ್ಕೆ ಹಕ್ಕುದಾರರಾಗ್ತೀರಿ. ವೈಸೆ ಕೇತೆ ಚೋಟೆ ಕೋ ಪ್ಯಾರ್ ಅವ್ರ ಬಡೋ ಕೋ ರೆಕಾರ್ಡ್ದು. ಮೊದ್ಲಿಂದೇನು ಮಹಾವಾಕ್ಯ ಇತ್ತು, ಚಿಕ್ಕವರಿಗೆ ಪ್ರೀತಿ ದೊಡ್ಡವರಿಗೆ ಗೌರವ ಕೊಡಿ ಅಂತ. ಆದ್ರೆ ಇವತ್ತೇನಾಗಿದೆ, ಅದು ಚೇಂಜ್ ಆಗಿದೆ ಸಮಯದ ಅನುಗುಣವಾಗಿ. ಲೇಕಿನ್ ಅಭಿ ಸಭಿ ಕೋ ಬಡಾ ಸಮಜ್ಕರ್ ರೆಕಾರ್ಡ್ ದೇತೆ ವ ಸಬ್ಕೆ ಸ್ನೇಹಿ ಬನ್ ಜಾತೆ. ಚಿಕ್ಕವರನ್ನು ದೊಡ್ಡವರು ಅಂತ ತಿಳ್ಕೊಂಡು ಅವರಿಗೂ ಯಾರು ಗೌರವ ಕೊಡ್ತಾರೆ ಅವರೇ ಎಲ್ಲರಿಗೂ ಸ್ನೇಹಿ ಆಗ್ತಾರೆ. इसके लिए हर बात में पहले आप का पाठ पक्का करो. ಅದಕ್ಕೋಸ್ಕರ ಮೊದಲು ತಾವು ಅನ್ನೋ ಪಾಠನ ಪಕ್ಕಾ ಮಾಡ್ಕೊಳ್ಳಿ. ಹಂಗಲ್ಲ, ಯಾವ್ದ್ರಲ್ಲಿ ಬೇಕೋ ಅದ್ರಲ್ಲಿ ಮೊದಲು ನಾನು, ಯಾವ್ದು ನನ್ನ ಕೈಯಲ್ಲಿ ಆಗಲ್ಲ ಅದ್ರಲ್ಲಿ ಮೊದಲು ನೀನು, ಹಂಗಲ್ಲ. ಇದು ಬ್ರಹ್ಮ ಭಾವವನ್ನ ಫಾಲೋ ಮಾಡ್ಬೇಕು. ಪುರುಷಾರ್ಥದಲ್ಲಿ ಮೊದಲು ನಾನು, ಬೇರೆ ಎಲ್ಲ ಸೇವೆಯಲ್ಲಿ ಯಾವುದರಲ್ಲಿ ಮುಂದೆ ಇರ್ಬೇಕಾಗತ್ತೆ ಅದರಲ್ಲಿ ಮೊದಲು ತಾವು. ಈ ಪಾಠ ಪಕ್ಕಾ ಮಾಡ್ಕೊಳ್ಳಿ. ಸ್ಲೋಗನ್, बाप दादा की मिली हुई शिक्षाएं समय पर याद आना ही तीव्र पुरुषार्थ है. ಬಾಪ್ ದಾದವರಿಂದ ಸಿಕ್ಕಿರೋ ಶಿಕ್ಷಣ ಸಮಯದಲ್ಲಿ ನನಗೆ ನೆನಪಿಗೆ ಬರುತ್ತೆ ಅಂದ್ರೆ ಅದೇ ತೀವ್ರ ಪುರುಷಾರ್ಥ. ಯಾಕೆಂದ್ರೆ ಸಮಯ ಮುಗಿದ ಮೇಲೆ ನೆನಪು ಬಂದ್ರೆ ಅದು ಪಶ್ಚಾತ್ತಾಪ ಆಗುತ್ತೆ. ತೀವ್ರ ಪುರುಷಾರ್ಥ ಸಮಯಕ್ಕೆ ನೆನಪು ಬಂದ್ರೆ ಪಾಸ್ ಆಗ್ಬಿಡ್ತೀವಿ. ಅವ್ಯಕ್ತ ಇಶಾರೆ, ಸದಾ ಅಚಲ ಅಡೋಲ ಏಕರಸ ಸ್ಥಿತಿಯ ಅನುಭವ ಮಾಡಿ, जो ऑलराउंड सर्विस करने वाले हैं उन्हें विशेष इस बात पर ध्यान रखना है कैसी भी परिस्थिति में अपनी स्थिति एक रस रहे. ಯಾರು ಆಲ್ರೌಂಡ್ ಸರ್ವಿಸ್ ಮಾಡೋರು, ಆಲ್ರೌಂಡ್ ಎ ಟು ಝಡ್ ಅಂತ ಹೇಳಿ ಆಲ್ರೌಂಡ್ ಅಂತ ಹೇಳಿ ಸರ್ವಿಸ್ ಮಾಡೋರಿದ್ದಾರೆ, ಅವ್ರು ವಿಶೇಷ ಈ ಮಾತಿನ ಕಡೆ ಗಮನ ಇಟ್ಕೋಬೇಕು.
ಎಂತಹದೇ ಪರಿಸ್ಥಿತಿಯಲ್ಲೂ ತನ್ನ ಸ್ಥಿತಿಯನ್ನ ಏಕರಸವಾಗಿಟ್ಕೊಳ್ಳೋದು. ಎಂತಹದೇ ಪರಿಸ್ಥಿತಿಯಲ್ಲೂ ತನ್ನ ಸ್ಥಿತಿಯನ್ನ ಏಕರಸವಾಗಿಟ್ಕೊಳ್ಳೋರು ಆವಾಗಲೇ ಸಫಲತೆ ಸಿಗುತ್ತೆ. ಶ್ರೀಮತದಲ್ಲಿ ಯಾವಾಗ ಮನ್ಮತ, देह अभिमान पने की मत, शूद्र पने की मत मिक्स करते तब ಸ್ಥಿತಿ ಏಕರಸ್ नहीं रहती है. ಶ್ರೀಮತದಲ್ಲಿ ಮನ್ಮತವನ್ನಾಗ್ಲಿ, ದೇಹ ಅಭಿಮಾನತನದ ಮತ ಆಗ್ಲಿ, ಶೂದ್ರತನದ ಮತ ಮಿಕ್ಸ್ ಮಾಡ್ತೀರಿ ಅಂದ್ರೆ ಆಗ ನಿಮ್ಮ ಸ್ಥಿತಿ ಏಕರಸವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. मन भिन्न भिन्न रसों में है तो स्थिति भी भिन्न भिन्न है. एक ही रस में रहे तो ಸ್ಥಿತಿ ಏಕರಸ್ रहेगी. ಮನಸ್ಸು ಭಿನ್ನ ಭಿನ್ನ ರಸದಲ್ಲಿರುತ್ತೆ ಅಂದ್ರೆ ಸ್ಥಿತಿನೂ ಭಿನ್ನ ಭಿನ್ನವಾಗಿರುತ್ತೆ. ಏಕರಸವಾಗಿರ್ತೀರಿ ಅಂದ್ರೆ ಸ್ಥಿತಿನೂ ಏಕರಸವಾಗಿರುತ್ತೆ. ಏಕಲ್ಲಿದ್ರೆ ಏಕರಸವಾಗಿರುತ್ತೆ. ಒಂದು ಬಾಬೋರ ಶ್ರೀಮತದಂತೆ ನಡೆದ್ರೆ ಅವಾಗ ಏಕರಸವಾಗಿರುತ್ತೆ. ಮನ್ಮತ, ಪರಮತ, ಮತ್ತೆ ಬೇರೆ ಬೇರೆ ದೇಹಾಭಿಮಾನದ ಮತ, ಶೂದ್ರ ಮತ ಎಲ್ಲ ಮಿಕ್ಸ್ ಆದ್ರೆ ಏನಾಗುತ್ತೆ? ಅನೇಕ ರಸ ಆಗುತ್ತೆ. ಅದಕ್ಕೆ ಬಾಬೋರ್ ಹೇಳೋದು ಏಕರಸ ಅಂದ್ರೆ ಒಂದೇ. ಬಾಬೋರ ಪ್ರೀತಿಯ ರಸದಲ್ಲಿದ್ರೆ ಸಹಜವಾಗಿ ಏಕರಸ ಸ್ಥಿತಿಯ ಅನುಭವ ಆಗುತ್ತೆ. ಅವಾಗ ಸ್ಥಿತಿ ಅಚಲ ಅಡೋಲವಾಗಿರುತ್ತೆ. ಬಾಬೋರಿಗೆ ಎಕ್ಕದ ಹೂ, ಯಾವ ಎಕ್ಕದ ಹೂವು? ಕ್ರೋಧ ಅನ್ನೋ ಎಕ್ಕದ ಹೂವನ್ನ ಅರ್ಪಣೆ ಮಾಡಿ ದರ್ಪಣ ಆಗಿ. ಹೆಚ್ಚಿನ ಅಂಶ ಮಕ್ಕಳು ಕಾಮವಿಕಾರದ ಮೇಲೆ ವಿಜಯ ಪಡ್ಕೊಂಡಿದ್ದೀರಿ, ಆದ್ರೆ ಕ್ರೋಧ ಅನ್ನೋ ಎರಡನೇ ಶತ್ರು ಇದೆ, ಅದರ ಮೇಲೆ ವಿಜಯ ಪಡ್ಕೊಳ್ಳಿ. ನೀವೇನು ಸಂಗಮ ಯುಗದಲ್ಲಿ ಮಾಡ್ತಿರೋ ಭಕ್ತರು ಚೆನ್ನಾಗಿ ಅದನ್ನ ಕಾಪಿ ಮಾಡಿದ್ದಾರೆ. ನೀವೇನ್ ಮಾಡ್ತೀರಿ ಅದು ಜೀವನ ಪರ್ಯಂತ ಮಾಡ್ತೀರಿ, ಅವರು ಒಂದು ದಿನಕ್ಕೆ ಮಾಡ್ತಾರೆ ಅಷ್ಟೇನೆ. ಸಾಹಸ ಇಡಿ. ನಾವೇ ಹೇಳ್ತಾರೆ ಯಾವಾಗ ನಿಮ್ಮ ಮಕ್ಕಳಿಗೆ ಸಾಹಸ ಇರುತ್ತೆ ಬಾಬೋರ್ದು ಸಹಯೋಗ ಸಿಗುತ್ತೆ. ಸದಾ ಬಾಬೋರ್ ಜೊತೆ ಕಂಬೈಂಡ್ ಆಗಿರಿ. ಕಂಬೈಂಡ್ ಆಗಿದ್ರೆ ಅರ್ಪಣೆ ಮಾಡೋದು ಸಹಜ ಆಗುತ್ತೆ. ಬಾಬೋರಿಗೆ ಪತ್ರ ಬರಿತೀರಿ ಅಂದ್ರೆ ಉದ್ದುದ್ದ ದೊಡ್ಡ ದೊಡ್ಡದಲ್ಲ, ಒಂದೇ ವರದಾನದ ಕಾರ್ಡ್ ಅಷ್ಟು ಓಕೆ ಇಲ್ಲ ಓಕೆ ಮಧ್ಯದಲ್ಲಿ ಒಂದು ಗೆರೆ ಅಷ್ಟೇನೆ. ಎಷ್ಟು ಸಹಜ ಮಾಡಿ ತಿಳಿಸ್ಕೊಡ್ತಾರೆ ಬಾಬೋರು. ಮತ್ತೆ ಇವತ್ತು 3rd ಸಂಡೇ ಅಂತಾರಾಷ್ಟ್ರೀಯ ಯೋಗ ದಿನ. ಇಡೀ ವಿಶ್ವದಲ್ಲಿ ಎಲ್ಲರೂ ಏಕಕಾಲದಲ್ಲಿ ಯೋಗ ಮಾಡುವಂಥದ್ದು ಸಂಜೆ 6:30 ಇಂದ 7:30. ಅದರಿಂದ ಎಲ್ಲರೂ ಸಂಜೆ ಸಂಘಟಿತ ರೂಪದಲ್ಲಿ ಯೋಗದ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಓಂ ಶಾಂತಿ.